ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಅನಾಟಮಿಗೆ ಸಂಬಂಧಪಟ್ಟಂತಹ 2ನೇ ಲೆಸನ್ನು ಅಸ್ಥಿ ಸಂಸ್ಥೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಮಾನವನ ದೇಹದ ಕೆಲವೊಂದು ಮುಖ್ಯ ಅಂಗಗಳಿಗೆ ರಕ್ಷಣೆಯ ಹಾಗೂ ಚಲನೆಗೆ ಕಾರಣವಾದಂತಹ ಅವಯವಗಳಿಗೆ ಆಧಾರ ಕೊಡುವ ಒಂದು ಸುಂದರ ಕಲಾಕೃತಿ ಏನಂತೀವಿ ನಾವು ಅಸ್ಥಿ ಸಂಸ್ಥೆ ಅಂತೇಳಿ ಕರಿತೀವಿ. ಈ ಅಸ್ಥಿ ಸಂಸ್ಥೆಯಲ್ಲಿ ನೀರು 50% ಇದೆ, ಘನ ಪದಾರ್ಥಗಳು 50% ಹೊಂದಿವೆ ಮತ್ತು ಘನ ಪದಾರ್ಥಗಳಲ್ಲಿ ಏನು 50% ಘನ ಪದಾರ್ಥ ಇದೆಯೋ ಆ ಒಂದು ಘನ ಪದಾರ್ಥಗಳಲ್ಲಿ 67% ಅಷ್ಟು ಏನಿದೆ ಲವಣಗಳಿವೆ. ಅದರಲ್ಲಿ 33% ಸೆಲ್ಯುಲರ್ ವಸ್ತುಗಳಿದ್ದಾವೆ. ಮುಖ್ಯವಾದಂತಹ ಲವಣಗಳು ಯಾವ್ಯಾವಿದ್ದಾವೆ ಈ ಒಂದು ಇದರಲ್ಲಿ ಅಂತಂದರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಇದೆ, ಕಾರ್ಬೋನೇಟ್ ಇದೆ, ಫ್ಲೋರೈಡ್ ಇದೆ, ಮ್ಯಾಗ್ನೀಸಿಯಂ ಫಾಸ್ಫೇಟ್ ಇದೆ. ಇಷ್ಟು ಲವಣಾಂಶಗಳು ಈ ಘನ ಒಂದು ಪದಾರ್ಥಗಳಲ್ಲಿ ಕಂಡುಬರ್ತವೆ. ಈಗ ಬೋನ್ ಅಸ್ಥಿ ಅಂತೇಳಿ ಕರಿತೀವಿ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೋನ್ ಅಂತೇಳಿ ಕರಿತೀವಿ. ಅಸ್ಥಿಯು ಮೂಳೆ ಕೋಶಗಳು ಮತ್ತು ಕೋಶಗಳ ನಡುವಿನ ವಸ್ತುಗಳಿಂದ ಏನಾಗಿದೆ ರಚನೆಯಾಗಿದೆ. ನಮ್ಮ ಅಸ್ಥಿ ಹೆಂಗೆ ರಚನೆ ಆಗಿದೆ ಅಂದರೆ ಮೂಳೆ ಕೋಶಗಳು ಮತ್ತು ಕೋಶಗಳ ನಡುವಿನ ವಸ್ತುಗಳಿಂದ ಏನಾಗಿದೆ ರಚಿಸಲ್ಪಟ್ಟಿದೆ. ಮೂಳೆ ಕೋಶಗಳು ವೃಕ್ಷಾಕಾರವಾಗಿದ್ದು ಕೋಶಗಳ ನಡುವೆ ವಸ್ತುವು ಮಾತೃಕೆ ಮತ್ತು ಎಳೆಗಳನ್ನು ಹೊಂದಿದ್ದು. ಮೂಳೆ ಕೋಶಗಳು ವೃಕ್ಷಾಕಾರವಾಗಿದ್ದು ಕೋಶಗಳ ನಡುವಿನ ವಸ್ತುವು ಮಾತೃಕೆ ಅಥವಾ ಎಳೆಗಳನ್ನು ಹೊಂದಿದ್ದು ವಿಶೇಷ ಬಲ ಖನಿಜ ಲವಣಗಳನ್ನು ಹೊಂದಿದೆ. ಮೂಳೆಗಳ ಮೇಲ್ಮೈಗೆ ಏನಂತೀವಿ ನಾವು ಪೆರಿಯಾಸ್ಟಿಯಮ್ ಅಂತೇಳಿ ಕರಿತೀವಿ. ಮೂಳೆಗಳು ಏನಾಗಿವೆ ಪೆರಿಯಾಸ್ಟಿಯಮ್ ಎಂಬ ಹೊರೆಯಿಂದ ಆವೃತವಾಗಿವೆ. ಮಧ್ಯದಲ್ಲಿ ಅಸ್ಥಿಮಜ್ಜೆ ಕಂಡುಬರ್ತೈತಿ. ಮೂಳೆಗಳ ಮಧ್ಯದಲ್ಲಿ ಏನು ಕಂಡುಬರ್ತೈತಿ ಅಸ್ಥಿಮಜ್ಜೆ ಇಂಪಾರ್ಟೆಂಟ್. ಪೆರಿಯಾಸ್ಟಮು ಅಸ್ಥಿಮಜ್ಜೆ ಇವೆಲ್ಲ ಇಂಪಾರ್ಟೆಂಟು. ಇವು ರಕ್ತ ಕಣಗಳನ್ನು ಉತ್ಪಾದಿಸುತ್ತವೆ. ಯಾವುವು ಅಸ್ಥಿಮಜ್ಜೆಗಳು ರಕ್ತ ಕಣಗಳನ್ನು ಉತ್ಪಾದನೆ ಮಾಡ್ತವೆ. ರಕ್ತನಾಳಗಳ ವಿಶೇಷ ರಂಧ್ರಗಳ ಮೂಲಕ ಮೂಳೆಯ ಆಳಕ್ಕೆ ಹೋಗುತ್ತವೆ. ಆಳಕ್ಕೆ ಹೋಗ್ತವೆ. ಮೂಳೆ ಕುಡಿಗಳೆಂಬಂತಹ ಕಣಗಳನ್ನು ಹೊಂದಿದ್ದು ಮೂಳೆಯ ಬೆಳವಣಿಗೆ ಮತ್ತು ಮುರಿದ ಮೂಳೆಗಳು ಗುಣಮುಖವಾಗುವಾಗ ಅಂಗಾಂಶ ರಚನೆಯಲ್ಲಿ ಏನು ಮಾಡ್ತದೆ ಭಾಗವಹಿಸ್ತವೆ. ಮೂಳೆ ಕುಡಿಗಳೆಂಬ ಕಣಗಳನ್ನು ಹೊಂದಿದ್ದು ಮೂಳೆಗಳ ಬೆಳವಣಿಗೆ ಮತ್ತು ಮುರಿದ ಮೂಳೆಗಳ ಗುಣಮುಖವಾಗುವಾಗ ಈ ಅಂಗಾಂಶ ರಚನೆ ಏನಾಗ್ತದೆ ನಮಗೆ ಭಾಗವಹಿಸುವುದನ್ನು ಕಾಣ್ತೀವಿ ನಾವು. ಅಸ್ಥಿಗಳ ಗಟ್ಟಿಯಾದ ಕೋಶದ ಒಳಭಾಗದಲ್ಲಿ ಅಸ್ಥಿಗಳು ಏನಾಗ್ತದೆ ಗಟ್ಟಿಯಾಗಿರ್ತಾವಲ್ಲ, ಗಟ್ಟಿಯಾದಂಥ ಕೋಶದ ಒಳಭಾಗದಲ್ಲಿ ಹ್ಯಾವರ್ಸಿಯನ್ ಸಿಸ್ಟಮ್ ಎಂಬ ವಿಶಿಷ್ಟ ರಚನೆ ಇದೆ. ಅಸ್ಥಿಗಳ ಗಟ್ಟಿ ಭಾಗದಲ್ಲಿ ಏನಿದೆ ಅಂದರೆ ಒಳಭಾಗದಲ್ಲಿ ಗಟ್ಟಿಯಾಗುವಂಥ ಒಂದು ಭಾಗದಲ್ಲಿ ಒಳಗಡೆ ಏನಿದೆ ಅಂದರೆ ಹ್ಯಾವರ್ಸಿಯನ್ ಸಿಸ್ಟಮ್ ಎನ್ನುವಂಥ ವಿಶಿಷ್ಟ ರಚನೆಯನ್ನು ಕಂಡುಬರ್ತೈತಿ. ಅನೇಕ ವರ್ತುಲಗಳ ರಚನೆ ಇದ್ದು ಅದು ಹೆಂಗಿದೆ ಅಂದರೆ ಅನೇಕ ವರ್ತುಲಗಳ ರಚನೆಯಲ್ಲಿ ಕಂಡುಬರ್ತೈತಿ. ವರ್ತುಲಗಳ ಮಧ್ಯದಲ್ಲಿ ಹ್ಯಾವರ್ಸಿಯ ಕಲಿವೆಗಳಿವೆ ಏನಿದ್ದಾವೆ ಹ್ಯಾವರ್ಸಿಯನ್ ಕಲಿವೆಗಳಿದ್ದಾವೆ. ಇದರ ಸುತ್ತಲೂ ಲ್ಯಾಮಿಲ್ಲೆ ಎನ್ನುವಂಥ ಅಸ್ಥಿ ಪ್ಲೇಟ್ಗಳು ವರ್ತುಲಾಕಾರದಲ್ಲಿ ಏನಾಗಿದ್ದಾವೆ ಕೇಂದ್ರೀಕೃತವಾಗಿದ್ದಾವೆ. ಈ ಒಂದು ಹ್ಯಾವರ್ಸಿಯನ್ ಕಲಿವೆ ಹತ್ತಿರ ಅದರ ಸುತ್ತಲೂ ಏನು ಮಾಡಿದೆ ಅಂದರೆ ಲ್ಯಾಮಿಲ್ಲೆ ಎನ್ನುವ ಅಸ್ಥಿ ಪ್ಲೇಟ್ಗಳು ವರ್ತುಲಗಳಲ್ಲಿ ಕೇಂದ್ರೀಕೃತವಾಗಿರುವುದು ಕಾಣಿಸ್ತೈತೆ. ಈ ಪ್ಲೇಟ್ಗಳ ಮಧ್ಯದಲ್ಲಿ ಲ್ಯಾಕೂನೆ ಎನ್ನುವ ವಿಧವಿದ್ದು ಇವುಗಳಲ್ಲಿ ಅಸ್ಥಿ ಕೋಶಗಳು ಕಂಡುಬರ್ತವೆ. ಏನಿದೆ ಅಲ್ಲಿ ಲ್ಯಾಕೂನೆ ಎನ್ನುವಂತಹ ವಿಧವಿದ್ದು ಇವುಗಳಲ್ಲಿ ಅಸ್ಥಿ ಕೋಶಗಳಿರುವುದು ಕಾಣ್ತೈತೆ. ಅಸ್ಥಿಯ ಪ್ರಕಾರಗಳನ್ನು ರಚನೆಯ ಆಧಾರದ ಮೇಲೆ ಅಸ್ಥಿಗಳನ್ನು 2 ಭಾಗಗಳಾಗಿ ಒಂದು ಕಾಣ್ತೀವಿ. ಒಂದು ಬಿರುಸು ಅಥವಾ ಗಡುಸು ಅಸ್ಥಿಗಳು ಅಂತೇಳಿ, ಇನ್ನೊಂದು ಮೃದು ಅಥವಾ ಛಿದ್ರಮಯ ಅಸ್ಥಿಗಳು. ರಚನೆಯ ಆಧಾರದ ಮೇಲೆ ಅಸ್ಥಿಗಳ ವಿಧಗಳು ಬಿರುಸು ಅಥವಾ ಗಡುಸು ಅಸ್ಥಿಗಳ ಮೇಲ್ಭಾಗದಲ್ಲಿ ಕಂಡುಬರ್ತವೆ. ಮೃದು ಅಥವಾ ಛಿದ್ರಮಯ ಇವು ಅಸ್ಥಿಗಳ ಒಳಭಾಗದಲ್ಲಿ ಕಂಡುಬರ್ತವೆ. ಬಿರುಸು ಮತ್ತು ಗಡುಸು ಅಸ್ಥಿಗಳು ಏನು ಬರ್ತವೆ ವಸ್ತುಗಳ ಮೇಲ್ಭಾಗದಲ್ಲಿ ಕಂಡುಬರ್ತವೆ. ಮೃದು ಅಥವಾ ಛಿದ್ರಮಯ ಅಸ್ಥಿಗಳು ಏನು ಮಾಡ್ತೇವೆ ಅಸ್ಥಿಗಳ ಒಳಭಾಗದಲ್ಲಿ ಕಾಣಬರ್ತವೆ. ಇದು ಇದರ ಮೇಲೆ ರಚನೆಯ ಆಧಾರದ ಮೇಲೆ. ಹಾಗೆ ಅಸ್ಥಿಗಳ ರಚಿತ ದ್ರವ್ಯದ ಆಧಾರದ ಮೇಲೆ 2 ಭಾಗಗಳನ್ನು ಮಾಡ್ತೀವಿ. ಒಂದು ಮೆಂಬ್ರೇನ್ಗಳಿಂದ ಆದವುಗಳು ಅಂದರೆ ತಲೆ ಬುರುಡೆ ಇವೆಲ್ಲ ಏನಾಗ್ತವೆ ಮೆಂಬ್ರೇನ್ಗಳಿಂದ ಆಗ್ತವೆ. ಮೃದುವಸ್ಥಿಗಳಿಂದ ಆದವುಗಳು ಇವು ಅಂಗಾಂಶಗಳಲ್ಲಿರುವ ಅಸ್ಥಿಗಳೆಲ್ಲ ಏನಾಗ್ತವೆ ಮೃದುವಸ್ಥಿಗಳಿಂದ ಮಾಡಲ್ಪಟ್ಟಿರ್ತವೆ. ಅಸ್ಥಿಗಳ ಇದಾಯ್ತಲ್ಲ ಇದು. ಇವಾಗ 3ನೇ ನೋಡ್ರಿ, ಅಸ್ಥಿಗಳ ಆಕಾರ ಮತ್ತು ಗಾತ್ರದ ಮೇಲೆ 5 ಪ್ರಕಾರಗಳನ್ನು ಅದನ್ನು ನೋಡ್ತೀವಿ. ಅಸ್ಥಿಗಳ ಆಕಾರ ಮತ್ತು ಗಾತ್ರದ ಮೇಲೆ 5 ಪ್ರಕಾರಗಳಿದ್ದಾವೆ. ಒಂದು ಉದ್ದವಾದ ಮತ್ತು ಭಾರವಾದ ಅಸ್ಥಿಗಳು, ಉದ್ದ ಇದ್ದಾವೆ ಮತ್ತು ಭಾರವಿದ್ದಾವೆ, ಅದು ಒಂದು ಪ್ರಕಾರ. ಇನ್ನೊಂದು ಉದ್ದವಾದ ಮತ್ತು ಚಪ್ಪಟೆ ಅಸ್ಥಿಗಳು. ಉದ್ದವಾದ ಮತ್ತು ಭಾರವಾದ ಅಸ್ಥಿಗಳಲ್ಲಿ ಫ್ಯೂಮರ್, ಟಿಬಿಯಾ, ರೇಡಿಯಸ್, ಅಲ್ನಾ ಇವೆಲ್ಲ ಬರ್ತವೆ. ಹಾಗೆ ಉದ್ದವಾದ ಮತ್ತು ಚಪ್ಪಟೆಯಾದ ಅಸ್ಥಿಗಳಿಗೆ ಉದಾಹರಣೆ
ಪಕ್ಕೆಲುಬುಗಳು. ಇವು ಉದ್ದವಾದ ಮತ್ತು ಚಪ್ಪಟೆಯಾದ ಒಂದು ಅಸ್ಥಿಗಳಿಗೆ ಪಕ್ಕೆಲುಬುಗಳು ಕಂಡುಬರ್ತವೆ. ಚಪ್ಪಟೆಯಿಂದ ಅಸ್ಥಿಗಳು, ಚಪ್ಪಟೆಯಿಂದ ಆದಂತಹ ಅಸ್ಥಿಗಳು ತಲೆಬುರುಡೆಯ ಎಲುಬು. ಇದೇನಾಗಿದೆ, ಚಪ್ಪಟೆಯಿಂದ ಆದಂತಹ ಅಸ್ಥಿಯಾಗಿದೆ. ಕೊಂಬುಗಳುಳ್ಳ ಅನಿಯಮಿತ ಅಸ್ಥಿಗಳು, ಕೊಂಬುಗಳುಳ್ಳ ಅನಿಯಮಿತ ಒಂದು ಅಸ್ಥಿಗಳು ಯಾವುದಂದರೆ ಬೆನ್ನುಮಣಿ ಅಸ್ಥಿಗಳು. ಕೊಂಬುಗಳುಳ್ಳ ಅನಿಯಮಿತ ಅಸ್ಥಿಗಳಿಗೆ ಉದಾಹರಣೆಯಾಗಿರ್ತೈತೆ ಇದು ಬೆನ್ನುಮಣಿ ಅಸ್ಥಿಗಳು. ಗಡ್ಡ ಮತ್ತು ಬಿರುಸಾದ ಅಸ್ಥಿಗಳು, ಇದು ಗಿಡ್ಡ ಇರಬೇಕು, ಗಿಡ್ಡ ಮಾಡ್ಕೊಳ್ರಿ. ಇದು ಗಿಡ್ಡ ಮತ್ತು ಬಿರುಸಾದ ಅಸ್ಥಿಗಳು. ಗಿಡ್ಡ ಮತ್ತು ಬಿರುಸಾದ ಅಸ್ಥಿಗಳು ಯಾವೆಂದರೆ ಅದು ಮುಂಗೈ ಮಣಿಗಳು. ನೋಡಿರಿ, ಉದ್ದವಾದ ಮತ್ತು ಭಾರವಾದ ಅಸ್ಥಿಗಳು ಫ್ಯೂಮರ್, ಟಿಬಿಯಾ, ರೇಡಿಯಸ್, ಅಲ್ನಾ ಇವೆಲ್ಲ ಏನು ಮಾಡ್ತೇವೆ, ಉದ್ದ ಮತ್ತು ಭಾರವಾದ ಅಸ್ಥಿಗಳಾಗಿರ್ತವೆ. ಉದ್ದವಾದ ಮತ್ತು ಚಪ್ಪಟೆಯಾದ ಅಸ್ಥಿಗಳು ಪಕ್ಕೆಲುಬುಗಳು ಏನಾಗ್ತವೆ, ಉದ್ದವಾದ ಮತ್ತು ಚಪ್ಪಟೆಯಾದ ಅಸ್ಥಿಗಳಿರ್ತವೆ. ಚಪ್ಪಟೆಯಾದ ಅಸ್ಥಿಗಳು ತಲೆಬುರುಡೆಯ ಎಲುಬು ಏನಾಗಿದೆ, ಚಪ್ಪಟೆಯಾದಂಥ ಒಂದು ಅಸ್ಥಿಯಾಗಿದೆ. ಕೊಂಬುಗಳುಳ್ಳ ಅನಿಯಮಿತ ಅಸ್ಥಿಗಳು ಬೆನ್ನುಮಣಿ ಅಸ್ಥಿಗಳು ಇವೇನಾಗಿದ್ದಾವೆ, ಕೊಂಬುಗಳುಳ್ಳ ಅನಿಯಮಿತ ಅಸ್ಥಿಗಳಾಗಿದ್ದಾವೆ. ಗಿಡ್ಡ ಮತ್ತು ಬಿರುಸಾದ ಅಸ್ಥಿಗಳು ಮುಂಗೈ ಮಣಿಗಳು. ಗಿಡ್ಡ ಮತ್ತು ಬಿರುಸಾಗಿರ್ತವೆ ಇವು, ಇವಕ್ಕೇನಂತೀವಿ ಮುಂಗೈ ಮಣಿಗಳು ಅಂತ ಕರಿತೀವಿ. ಈಗ ಅಸ್ಥಿಗಳ ಕಾರ್ಯದ ಪ್ರಕಾರ 3 ಪ್ರಕಾರಗಳು. ಅಸ್ಥಿಗಳ ಕಾರ್ಯ ಮಾಡುವಂಥ ಪ್ರಕಾರ 3 ಪ್ರಕಾರ. ಒಂದು ಭಾರ ಹೊರುವ ಅಸ್ಥಿಗಳು ಫ್ಯೂಮರ್ ಮತ್ತು ಟಿಬಿಯಾ. ಭಾರ ಹೊರುವ ಅಸ್ಥಿಗಳು ಫ್ಯೂಮರ್ ಮತ್ತು ಟಿಬಿಯಾ. ಸನ್ನೆ ಕೆಲಸ ಮಾಡುವ ಅಸ್ಥಿಗಳು ಮುಂಗೈ ಅಸ್ಥಿಗಳು. ಸನ್ನೆ ಕೆಲಸ ಮಾಡುವಂಥ ಅಸ್ಥಿಗಳು ಯಾವಂದರೆ ಮುಂಗೈ ಅಸ್ಥಿಗಳು. ಸಂರಕ್ಷಣಾ ಅಸ್ಥಿಗಳು ಯಾವಂದರೆ ತಲೆಬುರುಡೆ ಮತ್ತು ಪಕ್ಕೆಲುಬು. ತಲೆಬುರುಡೆ ಮತ್ತು ಪಕ್ಕೆಲುಬು ಇವೇನಾಗಿದ್ದಾವೆ, ಸಂರಕ್ಷಣಾ ಅಸ್ಥಿಗಳಾಗಿದ್ದಾವೆ. ಈಗ ಅಸ್ಥಿಪಂಜರನು ತಲೆ, ಬುರುಡೆ, ಬೆನ್ನು ಮಣಿಸರ, ಎದೆಯ ಗೂಡು ಮತ್ತು ಭುಜದ ಅಂಕಣ, ಜಗಣದ ಅಂಕಣ, ಕೈ, ಕಾಲು ಅಸ್ಥಿಗಳಂತೆ ವರ್ಗೀಕರಣ ಮಾಡ್ತೀವಿ. ದೇಹದಲ್ಲಿ ಎಷ್ಟು ಮೂಳೆಗಳಿದಾವೆ ಅಂದರೆ ಅವು ಒಟ್ಟು 206 ಮೂಳೆಗಳು ಕಂಡು ಬರ್ತವೆ. ತಲೆ ಬುರುಡೆಯಲ್ಲಿ ಎಷ್ಟಿದೆ ಮೂಳೆಗಳು ನೋಡ್ರಿ. ಮೆದುಳನ್ನು ರಕ್ಷಿಸುವ ಗಟ್ಟಿಯಾದ ಭಾಗ ಅಥವಾ ಕಣ್ಣುಗಳನ್ನು ಇದು ರಕ್ಷಿಸುತ್ತದೆ. ತಲೆಬುರುಡೆಯನ್ನು ರಕ್ಷಣೆ ಮಾಡ್ತಂದರೆ ಮೆದುಳು ರಕ್ಷಣೆ ಮಾಡ್ತೈತೆ ಮತ್ತು ಕಣ್ಣುಗಳನ್ನು ಕೂಡ ರಕ್ಷಣೆ ಮಾಡ್ತೈತೆ. ಮೆದುಳನ್ನು ರಕ್ಷಿಸುವ ಗಟ್ಟಿಯಾದ ಭಾಗ ಮತ್ತು ಕಣ್ಣುಗಳನ್ನು ರಕ್ಷಿಸುತ್ತದೆ. ತಲೆಬುರುಡೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ತಲೆಗೂಡು ಅಂತ ಕರಿತೀವಿ, ಇನ್ನೊಂದು ಮುಖ. ಹಾಗಾದರೆ ತಲೆಗೂಡಿನಲ್ಲಿ ಎಷ್ಟಿದ್ದಾವೆ ಅಂತಂದರೆ ನೋಡಿರಿ, ತಲೆಗೂಡಿನಲ್ಲಿ ಒಟ್ಟು 8 ಮೂಳೆಗಳಿದ್ದಾವೆ. ತಲೆಗೂಡಿನಲ್ಲಿ 8 ಮೂಳೆಗಳಿವೆ. ತಲೆಬುರುಡೆಯಲ್ಲೇ ತಲೆಗೂಡು ಬರ್ತೈತಿ. ಹಾಗಾಗಿ ಅದರಲ್ಲಿ 8 ಮೂಳೆಗಳು ನೋಡ್ತೀವಿ ನಾವು. ಒಂದು ಪಾರ್ಶ್ವದ ಅಸ್ಥಿ ಅಂದರೆ ಫ್ರಂಟಲ್ ಬೋನ್ ಅಂತ ಕರಿತೀವಿ, ಅದು ಮುಂದಿನ ಅಸ್ಥಿ ಅಂತ ಕರಿತೀವಿ, ಅದು ಒಂದಿದೆ. ಪಾರ್ಶ್ವದ ಅಸ್ಥಿ 2 ಪಾರ್ಶ್ವ ಕಡದಿಗಳನ್ನು 2 ಭಾಗ ಸೇರಿ 2 ಇದ್ದಾವೆ. ಹಿಂದಿನ ಅಸ್ಥಿ ಹಿಂದೆ 1 ಮತ್ತು ಮೆಲುಕಿನ ಅಸ್ಥಿ, ಮೆಲುಕು ಅಂದ್ರೆ ಗೊತ್ತು ನಮಗೆ. ಮೆಲುಕಿನ ಅಸ್ಥಿಗಳು ಎಷ್ಟಂದರೆ ಅದು 2. ಸ್ಪೈನಾಯ್ಡ್ ಅಸ್ಥಿ ಅದು ಒಂದಿರ್ತೈತೆ. ಸ್ಪೈನಾಯ್ಡ್ ಅಸ್ಥಿ ಒಂದಿರ್ತೈತೆ. ಇಥ್ಮಾಯ್ಡ್ ಅಸ್ಥಿ ಅದು ಕೂಡ ಒಂದಿರ್ತೈತೆ. ಒಟ್ಟು ಟೋಟಲ್ ಬಂದುಬಿಟ್ಟು ತಲೆಗೂಡಿನಲ್ಲಿ 8 ಮೂಳೆಗಳಿದ್ದಾವೆ ಅಂತ ನೆನ್ಪಿಟ್ಕೋಬೇಕಷ್ಟೇ. ಇವು ಪರಸ್ಪರ ಸೂಚರ್ಸ್ ಎಂಬ ವಿಶಿಷ್ಟ ಸಂದುಗಳ ಮೂಲಕ ಜೋಡಿಸಲ್ಪಟ್ಟಿವೆ. ಎಷ್ಟು ಸಂದುಗಳು ಜೋಡಿಸಲ್ಪಟ್ಟಿದೆ? ಸೂಚರ್ಸ್ ಎಂಬ ವಿಶಿಷ್ಟ ಒಂದು ಸಂದುಗಳ ಮೂಲಕ ಜೋಡಿಸಲ್ಪಟ್ಟಿವೆ. ಇವು ಚಲನಾರಹಿತವಾಗಿವೆ. ಇಲ್ಲಿ ಯಾವ ಚಲನೆ ಇಲ್ಲ. ತಲೆಬುರುಡೆಯಲ್ಲಿರುವಂಥ ಮೂಳೆಗಳು ಚಲನೆಯಲ್ಲಿರೋದಿಲ್ಲ, ಚಲನರಹಿತವಾಗಿರ್ತವೆ ಇವು. ಒಟ್ಟು ಎಷ್ಟು ಅಂತ ಹೇಳಿದರೆ 8. ಈಗ ಮುಖದ ಅಸ್ಥಿಗಳು ಮುಖದಲ್ಲಿ ಒಟ್ಟು 14 ಅಸ್ಥಿಗಳಿದ್ದಾವೆ. 14 8 ಸೇರಿಸಿದರೆ ಒಟ್ಟು ಟೋಟಲ್ ಬಂದುಬಿಟ್ಟು 22 ಅಸ್ಥಿಗಳಾಗಿರ್ತವೆ ಇವು. ತಲೆಬುರುಡೆಯಲ್ಲಿ ಒಟ್ಟು 22. ಆದರೆ ತಲೆಗೂಡು ಮತ್ತು ಮುಖದಲ್ಲಿ ಏನು ಮಾಡಿದೆ, 2 ಕಂಬೈನ್ ಮಾಡಿದ್ರು, ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ತಲೆಗೂಡು ಅಂತ ಬಂದರೆ ಅಲ್ಲಿ 8 ಬರ್ತವೆ, ಮುಖ ಬಂದರೆ 14 ಬರ್ತವೆ. ಮೂಗಿನ ಅಸ್ಥಿಗಳು ನಾಸಲ್ ಬೋನ್ಸ್ ಅಂತ ಕರಿತೀವಿ. ಇಲ್ಲಿ 2 ಇರ್ತವೆ. ಮೂಗಿನ ಅಸ್ಥಿಯಲ್ಲಿ 2 ಇದ್ದಾವೆ. ಮೂಗಿನ ಸೇತುವೆಯನ್ನು ಇದು ನಿಯಂತ್ರಣ ಮಾಡ್ತೈತಿ. ಪ್ಯಾಲೆಟೈನ್ ಅಸ್ಥಿಗಳು ಇವು 2 ಇದ್ದಾವೆ. ಬಾಯಿಯಲ್ಲಿರುವಂಥ ಮೇಲಂಗಳವನ್ನು ರಕ್ಷಿಸುತ್ತದೆ. ಈ ಯಾವುದು ರಕ್ಷಣೆ ಮಾಡ್ತದೆ ಪ್ಯಾಲೆಟೈನ್ ಅಂದರೆ ಇದು ಬಾಯಿಯಲ್ಲಿರುವಂಥ ಮೇಲಂಗಳವನ್ನು ಇದು ರಕ್ಷಣೆ ಮಾಡ್ತದೆ. ಲ್ಯಾಕ್ರಿಮಲ್ ಅಸ್ಥಿಗಳು ಕಣ್ಣೀರು ಬರಲಿಕ್ಕೆ ಇದೇ ಒಂದು ಅಸ್ಥಿ ಕಾರಣ ಆಗಿರ್ತೈತೆ. ಕಣ್ಣಿನ ಕುಣಿಕೆಯ ಮೂಗಿನ ಭಾಗದಲ್ಲಿ ಈ ಲ್ಯಾಕ್ರಿಮಲ್ ಅಸ್ಥಿಗಳು ಕಂಡುಬರ್ತವೆ. ಮೂಗಿಗೆ ಸೇರುವಂತಹ ಕೊಳವೆಗಳನ್ನು ನಿರ್ಮಿಸುತ್ತದೆ. ಲ್ಯಾಕ್ರಿಮಲ್ ಅಸ್ಥಿ ಮೂಗಿಗೆ ಸೇರುವಂಥ ಕೊಳವೆಗಳನ್ನು ರಕ್ಷಿಸುತ್ತದೆ. ಇವುಗಳ ಮುಖಾಂತರ ಕಣ್ಣೀರು ಏನು ಮಾಡ್ತದೆ, ಮೂಗಿಗೆ ಬರುತ್ತದೆ. ಇವುಗಳ ಮುಖಾಂತರ ಕಣ್ಣೀರಲ್ಲಿ ಬರ್ತದೆ, ಮೂಗಿಗೆ ಬರುತ್ತದೆ. ಜೈಗೋಮೆಟಿಕ್ ಅಸ್ಥಿಗಳು ಅಂದರೆ ಗಲ್ಲದ ಅಸ್ಥಿಗಳು ಅಂತ ಕರಿತೀವಿ. ಇವು ತಲೆಯ ಅಸ್ಥಿಗೆ ಸೇರಿವೆ. ಜೈಗೋಮೆಟಿಕ್ ಅಸ್ಥಿಗಳು ಎಷ್ಟಿದ್ದಾವೆ? 2 ಇದ್ದಾವೆ. ಅವು ಎದಕ್ಕೆ ಸೇರಿದ್ದಾವೆ? ತಲೆ ಒಂದು ಅಸ್ಥಿಗೆ ಸೇರಿದ್ದಾವೆ, ಅಂದರೆ ತಲೆಯ ಅಸ್ಥಿಗೆ ಸೇರಿವೆ. ವ್ಯೂಮರ್ ಅಸ್ಥಿ ಇದು ನೋಡಿರಿ, ವ್ಯೂಮರ್ ಅಸ್ಥಿ ಮೂಗಿನ ಮಧ್ಯದ ಅಸ್ಥಿಯ ಕೆಳಭಾಗದಲ್ಲಿದೆ. ಮೂಗಿನ ಮಧ್ಯದ ಅಸ್ಥಿ ಏನು ಬರ್ತದೆ ಅದರ ಕೆಳಭಾಗದಲ್ಲಿ ವ್ಯೂಮರ್ ಅಸ್ಥಿ ಕಂಡುಬರ್ತದೆ. ಟರ್ಬನೈಟೆಡ್ ಅಸ್ಥಿಗಳು 2 ಇದ್ದಾವೆ. ಇದು ಮೂಗಿನ ಪೊಳ್ಳು ಪ್ರದೇಶವನ್ನು ಇದು ನಿರ್ಮಿಸುತ್ತದೆ. ಮೂಗಿನ ಪೊಳ್ಳು ಪ್ರದೇಶವನ್ನು ಟರ್ಬನೈಟೆಡ್ ಅನ್ನುವಂಥ ಒಂದು ಅಸ್ಥಿ ನಿಯಂತ್ರಣ ಮಾಡ್ತದೆ.
ಮೇಲ್ದವಡೆ ಅಸ್ಥಿ ಅದು ಎಷ್ಟಿದ್ದಾವೆ ಅದನ್ನು ಕೂಡ ಎರಡಿದೆ ನೋಡಿ. ಎಲ್ಲ ಟೋಟಲ್ ಎರಡೆರಡೆ ಕಾಣ್ತಾ ಇದ್ದಾವೆ. ಇಲ್ಲಿ ಮ್ಯಾಂಡಿಮಲ್ ಮಾತ್ರ ಒಂದು ಬರ್ತೈತೆ. ಮ್ಯಾಂಡಿಮಲ್ ಇದು ಕೆಳದವಡೆ ಅಸ್ಥಿ ಇಲ್ಲಿ ಒಂದು ಗದ್ದದ ಭಾಗವನ್ನು ನಿರ್ಮಿಸುತ್ತದೆ. ಟೋಟಲ್ ಬಂದುಬಿಟ್ಟು ಎಷ್ಟಾದವು ಇಲ್ಲಿ ಒಟ್ಟು 14 ಮೂಳೆಗಳೈತೆ ನೋಡಿರಿ. ಲೆಕ್ಕ ಹಾಕ್ರಿ. 1 2 2 ಇಲ್ಲಿ ಒಂದು ವ್ಯೂಮರ್ ಅಸ್ಥಿನೂ ಒಂದಿದೆ ನೋಡಿರಿ. ಇದಾವೆ ಒಂದೊಂದಿದ್ದಾವೆ. ಈಗ ಜೈಗೋಮೆಟ್ರಿಕ್ ಅಸ್ಥಿ 2 ಇದ್ದಾವೆ. ಮತ್ತು ಜೈಗೋಮೆಟ್ರಿಕ್ ಅಸ್ಥಿ ವ್ಯೂಮರ್ ಅಸ್ಥಿ ಒಂದೊಂದು ಬಿಟ್ಟರೆ ಮಿಕ್ಕಿರೋದೆಲ್ಲ 2 ಇದ್ದಾವೆ. ಜೈಗೋಮೆಟ್ರಿಕ್ ಮತ್ತು ಮ್ಯಾಂಡಿಮಲ್ ಅಸ್ಥಿ ಇವೆರಡು ಒಂದೊಂದಿದ್ದಾವೆ. ಮಿಕ್ಕಿರೋದೆಲ್ಲ 2 ಟೋಟಲ್ ಬಂದುಬಿಟ್ಟು 14 ಇದ್ದಾವೆ. ನೀವು ಬೇಕಾಗಿ ಎಣಿಸ್ಕೊಳ್ರಿ. ಕಿವಿಯ ಹತ್ತಿರದ ಮೇಲ್ದವಡೆಗೆ ಕೂಡಲು ಕೀಲು ಇರ್ತೈತೆ. ಕಿವಿಯ ಹತ್ತಿರದ ಮೇಲ್ದವಡೆಗೆ ಕೂಡಲು ಕೀಲು ಇರ್ತದೆ. ಇದರಲ್ಲಿ ಕೆಳದವಡೆಯ ಹಲ್ಲುಗಳು ಜೋಡಿಸಲ್ಪಟ್ಟಿದೆ. ಇದರಿಂದ ಕೆಳದವಡೆ ಹಲ್ಲುಗಳು ಇರ್ತವೆ. ಈ ಮುಖದ 14 ಎಲುಬುಗಳಿದ್ದು ಕೆಳದವಡೆಯನ್ನು ಹೊರತುಪಡಿಸಿ ಉಳಿದವೆಲ್ಲ ಒಂದಕ್ಕೊಂದು ಏನಾಗಿದೆ ಸ್ಥಿರವಾಗಿ ಬದಿಸಲ್ಪಟ್ಟಿವೆ. ಕೆಳದವಡೆ ಹೊರತು ಬಿಟ್ಟು ಮೇಲಿನ ಎಲ್ಲ ಏನು ಮಾಡಿದ್ದಾವೆ ಒಂದಕ್ಕೊಂದು ಜಾಯಿಂಟ್ ಇದ್ದಾವೆ ಅಂತ ಅರ್ಥ. ಈಗ ಎದೆಗೂಡು, ತಲೆಗೂಡು ಆಯಿತು, ಮುಖ ಆಯಿತು. ತಲೆ ಬುರುಡೆಯಲ್ಲಿ ಎದೆಗೂಡು ಮತ್ತು ತಲೆಗೂಡು ಮತ್ತು ಮುಖದ ಬಗ್ಗೆ ತಿಳ್ಕೊಂಡಿವಿ. ಈಗ ಎದೆಗೂಡು 12 ಜೊತೆ ಮೂಳೆಗಳಿರ್ತವೆ. ಟೋಟಲ್ ಸೇರಿದ್ರೆ 22 ಮೂಳೆಗಳಾಗ್ತವೆ. ಇಲ್ಲಿ ಕೂಡ ಎದೆ ಮೂಳೆ ಮತ್ತು ಬೆನ್ನುಮಣಿ ಸ್ತರದ ಕೆಲವೊಂದು ಭಾಗಗಳಿಂದ ರಚಿತವಾಗಿರುವಂಥ ಶಂಕುವಿನ ಆಕಾರದ ಪೆಟ್ಟಿಗೆಯಾಗಿದೆ. ಪಕ್ಕೆಲುಬು ಸ್ಪೆರ್ನಮ್ ಅಂತ ಕರಿತೀವಿ. ಇದರಲ್ಲಿ ಶ್ವಾಸಕೋಶಗಳು, ಹೃದಯ, ಯಕೃತುಗಳಿಗೆ ಸ್ಥಳಾವಕಾಶ ಹಾಗೂ ಸಂರಕ್ಷಣೆ ಮಾಡುತ್ತದೆ. ಎದೆಗೂಡು ಏನು ಮಾಡ್ತೈತಿ? ಇದು ಶ್ವಾಸಕೋಶಗಳು, ಹೃದಯ, ಯಕೃತುಗಳಿಗೆ ಸ್ಥಳಾವಕಾಶ ಹಾಗೂ ರಕ್ಷಣೆ ಮಾಡಲಿಕ್ಕೆ ಸಹಾಯಕ ಆಗ್ತೈತಿ. ಇದಕ್ಕೆ ಮುಖ್ಯವಾದ 2 ಲಕ್ಷಣ ಕಂಡುಬರುತ್ತೆ. ಒಂದು ಸ್ಥಿರತೆ, ಇನ್ನೊಂದು ಸ್ಥಿತಿಸ್ಥಾಪಕತ್ವ. ಪ್ರತಿಯೊಂದು ಪಕ್ಕೆಲುಬುಗಳ ಮಧ್ಯದಲ್ಲಿ ಏನಿದೆ? ಇಂಟರ್ಕೋಸ್ಟಲ್ ಎಂಬ ಸ್ನಾಯುಗಳು ತುಂಬಿವೆ. ಪ್ರತಿಯೊಂದು ಪಕ್ಕೆಲುಬುಗಳ ಮಧ್ಯದಲ್ಲಿ ಇಂಟರ್ಕೋಸ್ಟಲ್ ಎಂಬ ಸ್ನಾಯುಗಳು ಏನು ಮಾಡ್ತವೆ? ಕಂಡುಬರ್ತವೆ. ಈ ಕಾರಣದಿಂದಾಗಿ ಉಸಿರಾಟ ಕ್ರಿಯೆ ನಡೆದಾಗ ಪಕ್ಕೆಲುಬುಗಳು ತಾವೇ ವಿಕಾಸನ ಸಂಕೋಚನ ಹೊಂದುತ್ತವೆ. ಈ ರೀತಿ ಉಸಿರಾಟ ಕ್ರಿಯೆ ನಡೆದಾಗ ಪಕ್ಕೆಲುಬುಗಳು ವಿಕಾಸನ ಮತ್ತು ಸಂಕೋಚನ ಹೊಂದುತ್ತವೆ. ಎದೆಗೂಡಿನಲ್ಲಿ 12 ಜೊತೆ ಮೂಳೆಗಳಿವೆ. ಪಕ್ಕೆಲುಬುಗಳು ಇವುಗಳನ್ನು 3 ಒಂದು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು. ಮೊದಲನೇ 7 ಜೊತೆ ಪಕ್ಕೆಲುಬುಗಳು ಬೆನ್ನು ಮಣಿಸರದಿಂದ ವಕ್ರಾಕಾರವಾಗಿ ಸಾಗಿ ಸ್ಪೆರ್ನಮ್ಗೆ ಏನು ಮಾಡಿದ್ದಾವೆ? ಅಂಟ್ಕೊಂಡಿದ್ದಾವೆ. ಅವುಗಳನ್ನು ಏನಂತೀವಿ? ನಿಜವಾದ ಪಕ್ಕೆಲುಬುಗಳು ಅಂತೇಳಿ ಕರಿತೀವಿ. ಮೊದಲನೇ 7 ಒಂದು ಪಕ್ಕೆಲುಬುಗಳು ಏನಂತೀವಿ ನಾವು? ನಿಜವಾದ ಪಕ್ಕೆಲುಬುಗಳು ಅಂತೇಳಿ ಕರಿತೀವಿ. ಮುಂದಿನ 3 ಜೊತೆ ಪಕ್ಕೆಲುಬುಗಳು ಮೃದಸ್ಥಿಗೆ ಮೂಲಕ ಪರಸ್ಪರ ಹತ್ತಿಕೊಂಡಿದ್ದು. ಇದು ಮಾಡಿದ್ದೇವೆ 7 ಜೊತೆ ಪಕ್ಕೆಲುಬುಗಳು ಎದಕ್ಕೆ ಹೊಂದ್ಕೊಂಡಿದ್ದಾವೆ? ಇವು ಸ್ಪೆರ್ನಮ್ಗೆ ಹತ್ತಿಕೊಂಡಿವೆ. ಇವು ನಿಜವಾದ ಪಕ್ಕೆಲುಬುಗಳು. 3 ಜೊತೆ ಪಕ್ಕೆಲುಬು ಏನು ಮಾಡಿದೆ? ಮೃದಸ್ಥಿಗೆ ಹತ್ಕೊಂಡಿದ್ದಾವೆ. 3 ಜೊತೆ ಸೇರಿಕೊಂಡಿದ್ದಾವೆ. ಅವಕ್ಕೆ ನಾನು ಕರಿತೀವಿ ಅಂತಂದರೆ ಅವಕ್ಕೆ ಮಿಥ್ಯ ಪಕ್ಕೆಲುಬುಗಳು ಅಂತ ಕರಿತೀವಿ. ನೋಡಿಲ್ಲಿ 3 ಜೊತೆ ಪಕ್ಕೆಲುಬುಗಳು ಮೃದಸ್ಥಿ ಮೂಲಕ ಪರಸ್ಪರ ಹತ್ತಿಕೊಂಡಿದ್ದು ಮುಂದೆ ಅವು ಸ್ಪೆರ್ನಮ್ಗೆ ಪರೋಕ್ಷವಾಗಿ ಏನು ಮಾಡ್ತವೆ? ಪರೋಕ್ಷವಾಗಿ ಹತ್ಕೊಳ್ತವೆ. ಹಾಗಾಗಿ ಅವಕ್ಕೆ ಮಿಥ್ಯ ಪಕ್ಕೆಲುಬುಗಳು ಅಂತ ಕರಿತೀವಿ. ಕೊನೆ 2 ಜೊತೆ ಉದ್ದ ಕಡಿಮೆಯಾಗಿರುವುದರಿಂದ ಸ್ಪೆರ್ನಮ್ಗೆ ಹತ್ತಿಕೊಳ್ಳೋಕ್ಕಾಗಲ್ಲ. ಅವಕ್ಕೆ ಏನಂತೀವಿ? ತೇಲುವ ಪಕ್ಕೆಲುಬುಗಳು ಅಂತ ಕರಿತೀವಿ. ಒಟ್ಟಿನ ಟೋಟಲಾಗಿ ಸ್ಪೆರ್ನಮ್ಗೆ ಜಾಯಿಂಟ್ ಇರಬೇಕು ಅನ್ನೋದು ಇದರ ಉದ್ದೇಶ ಆಗಿರ್ತದೆ. ಇವಾಗ ಬೆನ್ನುಮಣಿ ಸರ ಶರೀರಕ್ಕೆ ಭದ್ರವಾದ ಆಕಾರ ಮತ್ತು ಮೆದುಳು ಬಳ್ಳಿಗೆ ಏನು ಮಾಡ್ತದೆ? ಇದು ರಕ್ಷಣೆ ನೀಡುತ್ತದೆ. ಏನು ಮಾಡ್ತದೆ? ಬೆನ್ನುಮಣಿ ಸರ ಶರೀರಕ್ಕೆ ಭದ್ರವಾದ ಆಕಾರ ಮತ್ತು ಮೆದುಳು ಬಳ್ಳಿಗೆ ಏನು ಮಾಡ್ತೈತೆ? ಇದು ರಕ್ಷಣೆ ನೀಡ್ತೈತೆ. ಅನೇಕ ಉಂಗುರಾಕಾರದ ಮಣಿಗಳಂತಹ ಅಸ್ಥಿಗಳಿಂದ ರಚಿತವಾಗಿದೆ. ಇದೇನಾಗಿದೆ? ಅನೇಕ ಉಂಗುರುಗಳಂತಹ ಮಣಿಗಳಂತಹ ಅಸ್ಥಿಗಳಿಂದ ಏನಾಗಿದೆ? ಇದು ರಚಿತವಾಗಿದೆ. ವಯಸ್ಕರಲ್ಲಿ ಇದರ ಉದ್ದ ಎಷ್ಟಿರ್ತದೆ? ಬೆನ್ನುಮಣಿಯ ಉದ್ದ ಎಷ್ಟಿರ್ತೈತೆ ವಯಸ್ಕರಲ್ಲಿ ಅಂದರೆ 60ರಿಂದ 70 ಸೆಂಟಿಮೀಟರ್ ಇರ್ತೈತೆ. ವಯಸ್ಕರಲ್ಲಿ 60ರಿಂದ 70 ಸೆಂಟಿಮೀಟರ್ ಇರ್ತೈತೆ. ಒಟ್ಟು ಬೆನ್ನುಮಣಿ ಎಷ್ಟಿದ್ದಾವೆ ಅಂತ ಕೇಳಿದ್ರೆ 33 ಬೆನ್ನುಮಣಿಗಳಿದ್ದಾವೆ. ಇದರಲ್ಲಿ 24 ಬೆನ್ನುಮಣಿಗಳು ಏನಾಗಿದೆ? ಪ್ರತ್ಯೇಕವಾಗಿದ್ದಾವೆ. ಅದಕ್ಕೆ ಜಾಯಿಂಟ್ ಇಲ್ಲ ಅಂತ ಅರ್ಥ. ಉಳಿದ 9 ಬೆನ್ನುಮಣಿಗಳು ಏನಾಗಿದೆ? ಬೆಸೆದುಕೊಂಡಿದ್ದಾವೆ. ಬೇರೆ 2 ಅಸ್ಥಿಗಳಾಗಿವೆ. ನೋಡಿರಿ 22 ಏನಿದ್ದಾವೆ? 24 ಬೆನ್ನುಮಣಿಗಳು ಪ್ರತ್ಯೇಕವಾದವೆ. ಅದಕ್ಕೂ ಜಾಯಿಂಟ್ ಇಲ್ಲ ಇವು. ಉಳಿದ 9 ಬೆನ್ನುಮಣಿಗಳು ಏನಾಗಿದೆ? ಬೆಸೆದುಕೊಂಡಿದ್ದಾವೆ. ಬೇರೆ 2 ಅಸ್ಥಿಗಳಾಗಿವೆ. ಅಂದರೆ 9 ಮಣಿಗಳೇನಾಗಿದ್ದಾವೆ? ಬೇರೆ 2 ಅಸ್ಥಿಗಳಾಗಿ ಮಾರ್ಪಟ್ಟಿದ್ದಾವೆ. ಇದು ಎಲ್ಲ ದಿಕ್ಕುಗಳಲ್ಲಿ ಮಣಿಯುವ ಮತ್ತು ತಿರುಗುವ ಶಕ್ತಿ ಹೊಂದಿದೆ. ನೀವು ನೋಡಿರಿ ಬೆನ್ನುಮಣಿ ಏನಾಗ್ತದೆ? ಆ ಕಡೆ ಈ ಕಡೆ ತಿರುಗುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇವುಗಳು ಇರುವ ಸ್ಥಳದ ಆಧಾರದ ಮೇಲೆ 5 ಗುಂಪುಗಳನ್ನಾಗಿ ನಾವು ಮಾಡಲಾಗಿದೆ. ಬೆನ್ನುಮಣಿ ದಿಕ್ಕುಗಳಲ್ಲಿ ಇದು ಎಲ್ಲ ದಿಕ್ಕುಗಳಲ್ಲಿ ಮಣಿಯುವ ಮತ್ತು ತಿರುಗುವ ಶಕ್ತಿ ಪಡೆದಿದೆ. ಇವುಗಳು ಇರುವಂತಹ ಒಂದು ಸ್ಥಾನದ ಆಧಾರದ ಮೇಲೆ 5 ಗುಂಪುಗಳಾಗಿ ನಾವು ಮಾಡಿದ್ದೀವಿ.
ಒಂದು ಕುತ್ತಿಗೆಯ ಭಾಗದಲ್ಲಿರುವಂಥ ಸರ್ವೋಕಲ್ ಮಣಿಗಳು. ಕುತ್ತಿಗೆ ಭಾಗದಲ್ಲಿ ಎಷ್ಟಿದ್ದಾವೆ? 7 ಮೂಳೆಗಳಿದ್ದಾವೆ. ಏನಂತೀವಿ ಹಾಕಿದರೆ ಸರ್ವೋಕಲ್ ಮಣಿಗಳು ಅಂತೇಳಿ ಕರಿತೀವಿ. ಎದೆಯ ಭಾಗದಲ್ಲಿದೆ ಥೊರಾಸಿಕ್ ಮಣಿಗಳಿದ್ದಾವೆ. ಎದೆಯ ಭಾಗದಲ್ಲಿ ಏನಿದ್ದಾವೆ? ಥೊರಾಸಿಕ್ ಮೂಳೆಗಳಿದ್ದಾವೆ ಅಥವಾ ಮಣಿಗಳಿದ್ದಾವೆ. ಅವು ಎಷ್ಟಿದ್ದಾವೆ ಅಂದರೆ 12 ಇದ್ದಾವೆ. ಕಟಿಯ ಭಾಗದಲ್ಲಿ ಏನಿದ್ದಾವೆ? ಲಂಬಾರ್ ಮಣಿಗಳಿದ್ದಾವೆ. ಕಟಿಯ ಭಾಗದಲ್ಲಿ ಕಂಡುಬರುವಂಥ ಮಣಿಗಳಿವು ಲಂಬಾರ್ ಮಣಿಗಳು ಅಂತ ಕರಿತೀವಿ. ಅವು ಎಷ್ಟಿದ್ದಾವೆ? 5 ಇದ್ದಾವೆ. ಹಾಗೆ ಜಗಣದ ಭಾಗದಲ್ಲಿ ಎಷ್ಟಿದ್ದಾವೆ? ಅವಲ್ಲಿ 5 ಇದ್ದಾವೆ. ಅವಕ್ಕೆ ಸ್ಯಾಕ್ರಲ್ ಮಣಿಗಳು ಅಂತೇಳಿ ಕರಿತೀವಿ. ಅತ್ಯಂತ ಬಾಲದ ಭಾಗದ ಕಾಕ್ಸಿಮಲ್ ಮಣಿಗಳು ಅಲ್ಲಿ ಎಷ್ಟಿದ್ದಾವೆ? 4 ಇದ್ದಾವೆ. ಟೋಟಲ್ ಬಂದುಬಿಟ್ಟು ಎಷ್ಟಾಗ್ತವೆ? 33 ಮಣಿಗಳಿದ್ದಾವೆ. ಸರ್ವೋಕಲ್ ಥೊರಾಸಿಕ್ ಲಂಬರ್ ನೋಡಿರಿ, ಮೇಲಿಂದು ಸರ್ವೋಕಲ್ ಥೊರಾಸಿಕ್ ಲಂಬರ್ ಈ 3 ಬೆನ್ನು ಮಣಿಯ ಜೀವನದುದ್ದಕ್ಕೂ ಬೇರೆ ಬೇರೆಯಾಗಿರ್ತವೆ. ಬೇರೆ ಬೇರೆಯಾಗಿದ್ದು ಅವುಗಳನ್ನು ಚಲನ ಬೆನ್ನು ಮಣಿಗಳು ಅಂತೇಳಿ ಕರಿತೀವಿ. ಸರ್ವೋಕಲ್ ಥೊರಾಸಿಕ್ ಲಂಬರ್ ಮಣಿಗಳು ಜೀವನದುದ್ದಕ್ಕೂ ಏನಾಗಿರ್ತವೆ? ಬೇರೆ ಬೇರೆಯಾಗಿರ್ತವೆ. ಅವುಗಳನ್ನು ಚಲನ ಬೆನ್ನು ಮಣಿಗಳು ಅಂತ ಕರಿತೀವಿ. ಸ್ಯಾಕ್ರಲ್ ಮತ್ತು ಕಾಕ್ಸಿಮಲ್ ಇವು ವಯಸ್ಕರಲ್ಲಿ 2 ರೀತಿಯ ಅಸ್ಥಿಗಳಾಗಿ ಮಾರ್ಪಡ್ತವೆ. ಅವುಗಳಿಗೆ ಏನಂತೀವಿ? ಅಚಲ ಅಸ್ಥಿಗಳು ಅಂತ ಕರಿತೀವಿ. ಸ್ಯಾಕ್ರಲ್ ಮತ್ತು ಕಾಕ್ಸಿಯಲ್ ಇವು ವಯಸ್ಕರಲ್ಲಿ 2 ಬೇರೆ ಅಸ್ಥಿಗಳಾಗಿ ಏನು ಮಾಡ್ತವೆ? ಮಾರ್ಪಡ್ತವೆ. ಹಾಗಾಗಿ ಅವಕ್ಕೆ ಏನಂತೀವಿ? ಅಚಲ ಅಸ್ಥಿಗಳು ಅಂತೇಳಿ ಕರಿತೀವಿ. ಭುಜಸ್ಥಿ ವಲಯ. ಕಾಲರ್ ಅಸ್ಥಿಗಳು ಮತ್ತು ಸ್ಕಂದಸ್ಥಿಗಳಿಂದ ರಚಿಸಲ್ಪಟ್ಟಿದೆ ಈ ಭುಜಸ್ಥಿ ವಲಯ. ಈ ಭಾಗದಲ್ಲಿ ಉಂಗುರಾಕೃತಿಯ ಅಥವಾ ಅರ್ಧ ವೃತ್ತಾಕಾರದ ಕೈ ಮುಖ್ಯವಾದವು. ಕ್ಲಾವಿಕಲ್, ಹ್ಯೂಮರಸ್, ಸ್ಕ್ಯಾಪುಲಮ್, ಎದೆಮೂಳೆ ಇವೆಲ್ಲ ಏನು ಮಾಡ್ತವೆ? ಭುಜಸ್ಥಿ ವಲಯದಲ್ಲಿ ಬರ್ತವೆ. ಹಾಗಾದರೆ ಕಾಲರ ಅಸ್ಥಿ ಅಂದರೆ ಏನು ಅಂತಂದರೆ ಇದು ಉದ್ದವಾದಂತಹ ಸ್ವಲ್ಪ ವಕ್ರವಾದಂಥ ಅಸ್ಥಿಯಾಗಿರ್ತದೆ. ಇದು ಭುಜಗಳು ಮುಂದಕ್ಕೆ ಬೀಳದಂತೆ ಏನು ಮಾಡ್ತೈತಿ? ಈ ಕಾಲರ ಅಸ್ಥಿ ತಡಿತೈತಿ. ಒಂದು ತುದಿಯು ಎದೆ ಮೂಳೆಗೆ, ಇನ್ನೊಂದು ತುದಿಯು ಸ್ಕಂದಸ್ಥಿಗೆ ಹತ್ತಿಕೊಂಡಿದೆ. ಏನು ಮಾಡಿದೆ ಇದು ಕಾಲರ ಅಸ್ಥಿ? ಒಂದು ತುದಿ ಎದೆ ಮೂಳೆಗೆ ಹತ್ಕೊಂಡಿದೆ ಅಂತೆ, ಇನ್ನೊಂದು ತುದಿ ಸ್ಕಂದಸ್ಥಿಗೆ ಹತ್ಕೊಂಡಿದೆ ಅಂತೆ. ಸ್ಕಂದಸ್ಥಿ ಅಂದರೆ ಅದು ಸ್ಕೆಪುಲ ಅಂತ ಕರಿತೀವಿ. ಅದನ್ನು ಕೂಡ ಭುಜದ ಹತ್ತಿರದ ಮುಂಭಾಗದಲ್ಲಿ ಇರ್ತೈತೆ. ಇದೇನಾಯಿತು? ಕಾಲರಸ್ಥಿ ಆಯಿತು. ಈಗ ಸ್ಕೆಪುಲ ಅಥವಾ ಸ್ಕಂದಸ್ಥಿ ಅಂತ ಕರಿತೀವಿ. ನೋಡ್ರಿ, ಇದಕ್ಕೆ ತ್ರಿಕೋನಾಕೃತಿಯ ಚಪ್ಪಟೆ ಆಕಾರದ ಮೂಳೆಯಾಗಿರ್ತದೆ. ಇದು ತ್ರಿಕೋನಾಕಾರದ ಚಪ್ಪಟೆ ಆಕಾರದ ಮೂಳೆಯಾಗಿರ್ತೈತೆ. ಭುಜದ ಹತ್ತಿರ ಮುಂಭಾಗದಲ್ಲಿರುವ ತುದಿಗೆ ಅಕ್ರೋಮಿಯನ್ ಪ್ರೋಸೆಸ್ ಎನ್ನುವರು. ಇದಕ್ಕೇನಂತೀವಿ? ಭುಜದ ಹತ್ತಿರ ಮುಂಭಾಗದಲ್ಲಿರುವ ತುದಿಗೆ ಅಕ್ರೋಮಿಯನ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಈ ತುದಿಯ ಭಾಗದ ಕೆಳಗೆ ಒರಳಿನಾಕೃತಿಯ ತಗ್ಗು ಇರ್ತೈತೆ. ಇದಕ್ಕೇನಂತೀವಿ? ಗ್ಲಿನಾಯ್ಡ್ ತಗ್ಗು ಅಂತೇಳಿ ನಾವು ಕರಿತೀವಿ. ಸ್ಕೆಪುಲ ಬೆನ್ನು ಕಡೆಯ ಭಾಗವೆಲ್ಲ ಸ್ವತಂತ್ರವಾಗಿದೆ. ಸ್ಕೆಪುಲ ಏನಾಗಿದೆ? ಬೆನ್ನು ಕಡೆಯ ಭಾಗವೆಲ್ಲ ಸ್ವತಂತ್ರವಾಗಿದೆ. ಸ್ಕಂದಸ್ಥಿಯ ಭುಜದ ಹಿಂಭಾಗಕ್ಕೆ ಇರುವುದರಿಂದ ಇದಕ್ಕೇಂತೀವಿ? ಶೋಲ್ಡರ್ ಬ್ಲೇಡ್ ಅಂತೇಳಿ ಕರಿತೀವಿ. ಇದಕ್ಕೆ ಸ್ಕೆಪುಲಕ್ಕೆ ಏನಂತ ಕರಿತೀವಿ? ಸ್ಕಂದಸ್ಥಿಯ ಭುಜದ ಹಿಂಭಾಗಕ್ಕೆ ಇರುವುದರಿಂದ ಶೋಲ್ಡರ್ ಬ್ಲೇಡ್ ಅಂತ ಅದನ್ನು ಕರಿತೀವಿ. ಈಗ ಕೈ ಅಸ್ಥಿಗಳಲ್ಲಿ ಹ್ಯೂಮರಸ್ ಬರ್ತೈತೆ, ಅಲ್ನಾ ಬರ್ತೈತೆ, ರೇಡಿಯಸ್ ಬರ್ತೈತೆ, ಕಾರ್ಪಸ್, ಮೆಟಾಕಾರ್ಪಸ್, ಪ್ಯಾಲೆಂಜಸ್ ಇವೆಲ್ಲ ಏನು ಕೈಯಲ್ಲಿರುವಂತಹ ಅಸ್ಥಿಗಳಾಗಿರ್ತವೆ. ಕೈಗಳು ಎದೆಯ ಭಾಗದ ಭುಜದ ಅಂಕಣಕ್ಕೆ ಸೇರಿಕೊಂಡಿವೆ. ಕೈಗಳು ಏನು ಮಾಡಿದ್ದಾವೆ? ಭುಜದ ಭಾಗದ ಅಂಕಣಕ್ಕೆ ಸೇರಿಕೊಂಡಿವೆ. ಇವುಗಳಲ್ಲಿ ಒಟ್ಟು ಎಷ್ಟು ಎಲುಬುಗಳು ಇರ್ತವೆ ಕೈಯಲ್ಲಿ ಅಂದರೆ 30 ಎಲುಬುಗಳಿವೆ. ಕೈಯಲ್ಲಿ ಎಷ್ಟಿದ್ದಾವೆ? 30 ಎಲುಬುಗಳು ಕೈಯಲ್ಲಿ ಕಂಡುಬರ್ತವೆ. ಅಸ್ಥಿಗಳು ನೋಡ್ರಿ, 30 ಎಲುಬುಗಳಿವೆ ಕೈ ಅಸ್ಥಿಗಳು. ಸ್ಕೆಪುಲ ಅಂದರೆ ಸ್ಕಂದಸ್ಥಿ ಮತ್ತು ಗ್ರೀವಸ್ಥಿ ಕ್ಲಾವಿಕಲ್ ಅಂತ ಕರಿತೀವಿ. ಇವುಗಳಿಗೆ ಏನು ಮಾಡ್ತವೆ? ಸಂಪರ್ಕವನ್ನು ಕಲ್ಪಿಸ್ತವೆ. ರಟ್ಟೆ ಎಲುಬು ಇದು ಉದ್ದವಾದಂತಹ ಮತ್ತು ಬಲಿಷ್ಠವಾದ ಮೂಳೆಯಾಗಿರ್ತದೆ. ಇದು ಯಾವುದು? ರಟ್ಟೆ ಎಲುಬು ಉದ್ದವಾದ ಮತ್ತು ಬಲಿಷ್ಠವಾದಂತಹ ಮೂಳೆಯಾಗಿದ್ದು ಇದರ ತುದಿಯು ಏನಾಗಿದೆ? ಗೊಮ್ಮಟಾಕಾರವಾಗಿದೆ. ರಟ್ಟೆ ಎಲುಬುದು ಏನಾಗಿದೆ? ತುದಿ ಗೊಮ್ಮಟಾಕಾರವಾಗಿದೆ ಅಂತೆ ತುದಿ. ಹಾಗೂ ಕೆಳ ತುದಿ ಏನಾಗಿದೆ? ಅಗಲವಾಗಿದೆ. ಮೇಲ್ ತುದಿ ಗೊಮ್ಮಟಾಕಾರವಾಗಿದ್ದು ಕೆಳ ತುದಿ ಏನಾಗಿದೆ? ಅಗಲವಾಗಿದೆ. ಸ್ಕಂದಸ್ಥಿಯ ಮೇಲಿನ ತುದಿಯು ಗ್ಲಿನಾಯ್ಡ್ ಗಿಡ್ಡಿನಲ್ಲಿ ಸೇರಿ ತಗ್ಗಿನಲ್ಲಿ ಸೇರಿ ಚೆಂಡು ಮತ್ತು ಕುಳಿ ಏನಾಗ್ತೈತೆ? ಸಂದಾಗ್ತೈತೆ. ಸ್ಕಂದಸ್ಥಿಯ ಮೇಲಿನ ತುದಿಯು ಗ್ಲಿನಾಯ್ಡ್ ತುದಿಯಲ್ಲಿ ಸೇರಿ ಚೆಂಡು ಮತ್ತು ಕುಳಿ ಸಂದಾಗುತ್ತದೆ. ಕೆಳ ತುದಿಯ ಭಾಗದಲ್ಲಿ ಮುಂಗೈ ಅಸ್ಥಿಗಳಾದಂತಹ ರೇಡಿಯಸ್
ಮತ್ತು ಅಲ್ನ ಅಸ್ಥಿಗಳು ಏನಾಗಿದ್ದಾವೆ ಸೇರಿಕೊಂಡಿದ್ದಾವೆ. ಕೆಳಭಾಗದ ಒಂದು ತುದಿಯಲ್ಲಿ ಕೆಳ ತುದಿಯ ಭಾಗದಲ್ಲಿ ಮುಂಗೈ ಅಸ್ಥಿಗಳಾದಂತಹ ರೇಡಿಯಸ್ ಮತ್ತು ಅಲ್ನ ಅಸ್ಥಿಗಳೇನಾಗಿದ್ದಾವೆ ಸೇರಿಕೊಂಡಿದ್ದಾವೆ. ಇವಾಗ ಮುಂಗೈ ಅಸ್ಥಿಗಳು. ಮುಂಗೈ ಅಸ್ಥಿಗಳು ಎಷ್ಟಿದ್ದಾವೆ? 2 ಇದ್ದಾವೆ. ಅಲ್ನ ಮತ್ತು ರೇಡಿಯಸ್ ಏನಂತೀವಿ ನಾವು? ಮುಂಗೈ ಅಸ್ಥಿಗಳು ಅಂತ ಕರಿತೀವಿ. ಅಲ್ನ ಮತ್ತು ರೇಡಿಯಸ್ ಏನಂತೀವಿ ನಾವು? ಮುಂಗೈ ಅಸ್ಥಿಗಳಂತೇಳಿ ಕರಿತೀವಿ. ಅಲ್ನ ಏನಾಗಿದೆ, ಇದು ರೇಡಿಯಸ್ಗಿಂತ ಉದ್ದವಾದಂತಹ ಮೂಳೆ. ಅಂದರೆ ರೇಡಿಯಸ್ಗಿಂತ ಉದ್ದವಾದ ಮೂಳೆ ಅಂದರೆ ಅಲ್ನಾನೇ ಉದ್ದದು ಅಂತ ಅರ್ಥ ತಿಳ್ಕೋಬೇಕು. ಹ್ಯೂಮರಸ್ ಅಸ್ಥಿಯ ಕೆಳ ತುದಿಯ ಒಂದು ಹಿಂಭಾಗದಲ್ಲಿ ತಗ್ಗಿರುವ ಸೇರಿಕೊಂಡಿರುವುದರ ಮೊಣಕ ಏನಾಗಿಲ್ಲ, ಮಡಚಕ್ಕೆ ಬರಲ್ಲ. ಏನಾಗಿದೆ ಇದು? ಹ್ಯೂಮರಸ್ ಅಸ್ಥಿಯು ಕೆಳತುದಿಯ ಹಿಂಭಾಗದಲ್ಲಿರುವ ತಗ್ಗಿನಲ್ಲಿ ಸೇರಿಕೊಂಡಿರೋದ್ರಿಂದ ಏನಾಗಲ್ಲ, ನಮಗೆ ಮಡಚಕ್ಕೆ ಆಗೋದಿಲ್ಲ. ಈಗ ರೇಡಿಯಸ್ ಇದು ಅಲ್ನಕ್ಕಿಂತ ಏನಾಗಿದೆ? ಚಿಕ್ಕದಾಗಿದೆ. ಇದರ ತಲೆಯ ಭಾಗ ಏನಾಗಿದೆ? ಚಪ್ಪಟೆಯಾಗಿದೆ. ಅಲ್ನಕ್ಕಿಂತ ಚಿಕ್ಕದಾಗಿದ್ದು ಅದರ ತಲೆಯ ಭಾಗ ಏನಾಗಿದೆ? ಚಪ್ಪಟಾಗಿದೆ. ರಟ್ಟೆಯ ಎಲುಬಿನ ಕೆಳಭಾಗಕ್ಕೆ ಕೂಡಿದೆ. ಇದು ಮುಂಗೈ ಮಣಿಗಳಿಗೆ ಮತ್ತು ಬದಿಯ ಅಲ್ನ ಅಸ್ಥಿಗಳಿಗೆ ಇದು ಕೂಡಿದೆ. ಮುಂಗೈ ಮಣಿಗಳಿಗೆ ಮತ್ತು ಬದಿಯ ಅಲ್ನ ಅಸ್ಥಿಗಳಿಗೆ ಏನಾಗಿದೆ? ಇದು ಕೂಡಿದೆ. ಯಾವುದು? ರೇಡಿಯಸ್. ಹಸ್ತದ ಅಸ್ಥಿಗಳು ಎಷ್ಟು? 3 ಇದ್ದಾವೆ. ಹಸ್ತದ ಅಸ್ಥಿಗಳು ಒಂದು ಕಾರ್ಪಸ್, ಮೆಟಾಕಾರ್ಪಸ್, ಪ್ಯಾಲೆಂಜಸ್. ಒಟ್ಟು ಬಂದ್ಬಿಟ್ಟು ಎಷ್ಟು? 3 ಭಾಗಗಳು ಕಂಡುಬರ್ತವೆ. ಇಲ್ಲಿ ಕಾರ್ಪಸ್ ಇವೇನು ಮಾಡ್ತವೆ? ಗಜುಗದ ಆಕೃತಿಯ 8 ಮಣಿಗಳಿಂದ ಕೂಡಿರ್ತವೆ. 4ರಂತೆ 2 ಸಾಲುಗಳಲ್ಲಿ ಅದು ಜೋಡಿಸಲ್ಪಟ್ಟಿದೆ. ರೇಡಿಯಸ್ ಮತ್ತು ಅಲ್ನಗೆ ಮೇಲಿನ ಸಾಲು ಹೊಂದಿದರೆ ಕೆಳಗಿನ ಸಾಲು ಹಸ್ತದ ಅಸ್ಥಿಗಳಿಗೆ ಏನಾಗಿದೆ? ಇದು ಸೇರಿಕೊಂಡಿದೆ. ಮೆಟಾಕಾರ್ಪಸ್ ಅಂದರೆ ಅದು ಕಾಲಲ್ಲಿ ಬರ್ತವೆ. ಇವು ಮೆಟಾಕಾರ್ಪಸ್. ಇವು ಕೂಡ 5 ಅಸ್ಥಿಗಳಿದ್ದಾವೆ. ಕಾರ್ಪಸ್ ಎಷ್ಟಿದ್ದಾವೆ? 8 ಮಣಿಗಳಿದ್ದು ಈ ಒಂದು ಮೆಟಾಕಾರ್ಪಸ್ ಎಷ್ಟಿದ್ದಾವೆ? 5 ಇದ್ದಾವೆ. ಇವು ಹಸ್ತದಲ್ಲಿನ ಮಣಿಕಟ್ಟಿನ ಅಸ್ಥಿಗಳಿಗೆ ಜೋಡಿಸಲ್ಪಟ್ಟು 5 ಅಸ್ಥಿಗಳಿವೆ. ಇವು ಮುಂದೆ ಬೆರಳುಗಳ ಅಸ್ಥಿಗೆ ಸೇರಿಕೊಂಡಿವೆ. ತಳದಂಡ ಮತ್ತು ತುದಿಗಳನ್ನು ಇದು ಹೊಂದಿದೆ. ಪೆಲೆಂಜಸ್ ದಂಡ ಮತ್ತು 2 ತುದಿಗಳನ್ನು ಒಳಗೊಂಡಿದೆ. ಇದು ಪೆಲೆಂಜಸ್ ದಂಡ ಮತ್ತು 2 ತುದಿಗಳನ್ನು ಒಳಗೊಂಡಿದೆ. ಒಟ್ಟು 14 ಅಸ್ಥಿಗಳಿದ್ದು ಹೆಬ್ಬೆರಳಿನಲ್ಲಿ ಏನಿರ್ತವೆ? ಒಟ್ಟು 2 ಅಸ್ಥಿಗಳು. ಟೋಟಲ್ ಎಷ್ಟಿರ್ತವೆ? 14. ಇವೆರಡು ಅಂದರೆ ಟೋಟಲ್ 16 ಆಗ್ತವೆ. ಎಷ್ಟಿದಾವೆ? ಪೆಲೆಂಜಸ್ 14 ಅಸ್ಥಿಗಳು ಕಂಡುಬರ್ತವೆ. ಹೆಬ್ಬೆರಳಿನಲ್ಲಿ 2 ಕಂಡುಬರ್ತವೆ. ಉಳಿದ ಎಲ್ಲ ಬೆರಳುಗಳಲ್ಲಿ 3 ಕಂಡುಬರ್ತವೆ. ಸರಿ, ಇಲ್ಲಿ ಒಟ್ಟು ಟೋಟಲ್ ಹೆಬ್ಬೆರಳಿಗೆಲ್ಲ ಹಿಡಿದ್ರೆ ಟೋಟಲ್ ಎಷ್ಟು ಬರ್ತವೆ? 14 ಬರ್ತವೆ. ನೋಡಿರಿ, ಎಲ್ಲ ಬೆರಳುಗಳಲ್ಲಿ 3 ಬರ್ತವೆ. ಉಳಿದ 4 ಬೆರಳು ಇರ್ತಾವಲ್ಲ, ಆ 4 ಬೆರಳಲ್ಲಿ 3 ಕಂಡುಬಂದರೆ ವೇಸ್ಟ್ ಆದವು, ಅವು 12 ಆಗ್ತವೆ. ಇವೆರಡು ಹೆಬ್ಬೆರಳಿನ ಸೇರಿಸಿದೆ ಒಟ್ಟು 14. ಟೋಟಲ್ ಎಷ್ಟು? ಪೆಲೆಂಜಸ್ ಎಷ್ಟಿರ್ತವೆ? 14 ಇರ್ತವೆ. ಪೆಲೆಂಜಸ್ 14, ಮೆಟಾಕಾರ್ಪಸ್ಸು 5, ಕಾರ್ಪಸ್ಸು 8. ಈಗ ಟೊಂಕ ಅಥವಾ ಜಗಣದ ಅಸ್ಥಿಗಳು ಅಂತ ಕರಿತೀವಿ. ಇವು ಎಷ್ಟಿರ್ತವೆ? ಇವು 3 ಇರ್ತವೆ. ಟೊಂಕ ಅಥವಾ ಜಗಣದ ಅಸ್ಥಿಗಳು 3 ಇರ್ತವೆ. ಟೊಂಕ ಮತ್ತು ಕಾಲುಗಳ ಅಸ್ಥಿಗೆ ಏನು ಮಾಡ್ತವೆ? ಸಂಪರ್ಕ ಏರ್ಪಡಿಸ್ತವೆ. ಟೊಂಕ ಮತ್ತು ಕಾಲುಗಳ ಅಸ್ಥಿಗೆ ಸಂಪರ್ಕ ಇರ್ತವೆ. ಇವು 3 ಅಸ್ಥಿಗಳಿಂದ ನಿರ್ಮಿತವಾಗಿದೆ ಇದು ಟೊಂಕ. ಇಲ್ಲಿ ಇಲಿಯಂ ಬರ್ತೈತಿ, ಫ್ಯೂಬಸ್ ಬರ್ತೈತಿ, ಇಚ್ಚಿಯಂ ಬರ್ತೈತಿ. ಇಲಿಯಮ್ಮು, ಫ್ಯೂಬಸ್, ಇಚ್ಚಿಯಂ 3 ಅಸ್ಥಿಗಳು ಬರ್ತವೆ. ಇಲ್ಲಿ 3 ಅಸ್ಥಿಗಳು ಸೇರುವ ಹೊರಭಾಗದಲ್ಲಿ ಒಂದು ಹೊರ ಉಂಟಾಗಿದೆ. ಅದಕ್ಕೇನಂತೇನು? ಅಸಿಟ್ಯೂಬುಲಮ್ ಅಂತೇಳಿ ಕರಿತೀವಿ. ಸ್ತ್ರೀಯರಲ್ಲಿ ಈ ಅಂಕಣವು ಹೆಚ್ಚು ಹರವು ಹೊಂದಿದೆ. ಹರವು ಅಂದರೆ ವಿಸ್ತಾರವಾಗಿದೆ ಅಂತ ಅರ್ಥ, ಜಾಸ್ತಿ ಅಗಲಾಗಿದೆ ಅಂತ ಅರ್ಥ. ಇಲಿಯಂ ಅಸ್ಥಿಯು ಹಗುರವಾಗಿದ್ದು ಅಸಿಟ್ಯೂಬುಲಮ್ನಿಂದ ಮೇಲ್ಗಡೆಗೆ ಚಾಚಿರ್ತದೆ. ಇದು ಏನಾಗ್ತದೆ? ಇದು ಇಲಿಯಂ, ಇದು ಏನಾಗಿರ್ತೈತೆ? ಹಗುರವಾಗಿರ್ತೈತೆ, ಅಷ್ಟು ಭಾರ ಇರೋದಿಲ್ಲ. ಇಲಿಯಂ ಹರವಂತೆ ವಿಸ್ತಾರವಾಗಿದ್ದು, ಇಲಿಯಂ ಅಸ್ಥಿಯು ಹರವಾಗಿದ್ದು ಅಂದರೆ ವಿಸ್ತಾರವಾಗಿದ್ದು ಅಸಿಟ್ಯೂಬುಲಮ್ದಿಂದ ಏನಾಗಿದೆ? ಮೇಲ್ಗಡೆ ಚಾಚಿಕೊಂಡಿದೆ. ಅಸಿಟ್ಯೂಬುಲಮ್ದಿಂದ ಇದು ಏನಾಗಿದೆ? ಮೇಲ್ಗಡೆಗೆ ಚಾಚಿಕೊಂಡಿದೆ. ಫ್ಯೂಬಸ್ ಇದು ಜಗಣದ ಮುಂಭಾಗದ ಅಸ್ಥಿಯಾಗಿದೆ. ಜಗಣದ ಮುಂಭಾಗದ ಅಸ್ಥಿ ಯಾವುದಿದು? ಫ್ಯೂಬಸ್. ಇಚ್ಚಿಯಂ ಇದು ಏನು? ಇದು ಪೃಷ್ಠದ ಅಸ್ಥಿಯ ಕೆಳಭಾಗದಲ್ಲಿ ಕಂಡುಬರ್ತದೆ.
ಇದೇನು ಮಾಡಿ ಬರ್ತದೆ ಪುಷ್ಟದ ಒಂದು ಅಸ್ಥಿಯ ಕೆಳಭಾಗದಲ್ಲಿ ಇಚ್ಚಿಯಮ್ ಅಂದರೆ ಇದು ಕೆಳಭಾಗದಲ್ಲಿ ಕಂಡು ಬರ್ತೈತೆ. ಇದು ಯಾವುದು ಇಲಿಯಮ್, ಇದು ಮೇಲ್ಗಡೆ ಕಂಡು ಬರ್ತೈತೆ. ಮೇಲ್ಗಡೆಗೆ ಅಸಿಟ್ಯೂಬ್ಲಮ್ನ ಮೇಲ್ಗಡೆಗೆ ಚಾಚಿರ್ತದೆ. ಇದು ಪ್ಯೂಬಿಸ್ ಇದು ಏನು ಮಾಡ್ತೈತೆ ಜಗಣ್ಣದ ಮುಂಭಾಗದ ಅಸ್ಥಿಯಾಗಿದೆ. ಇಲ್ಲೇನು ಬರ್ತದೆ ಟೋಟಲಾಗಿ 3 ಅಸ್ಥಿಗಳು ಕಾಣ್ತೀವಿ. ಈ 2 ಅಸ್ಥಿಗಳ ಜೋಡಣೆಗೆ ಏನಂತೀವಿ ಸೆಪಿಸಿಸ್ ಪ್ಯೂಬಿಸ್ ಅಂತೇಳಿ ಕರಿತೀವಿ. ಏನು ಪ್ಯೂಬಿಸ್ ಇದು ಜಗಣ್ಣದ ಮುಂಭಾಗದ ಅಸ್ಥಿಯಾಗಿದ್ದು ಇಚ್ಚಿಯಮ್ ಇದು ಪುಷ್ಟದ ಅಸ್ಥಿಯ ಕೆಳಗಡೆ ಇರ್ತೈತೆ. ಈ 2 ಅಸ್ಥಿಗಳ ಜೋಡಣೆಗೆ ಏನಂತೀವಿ ನಾವು ಪ್ಯೂಬಿಸ್ ಮತ್ತು ಇಚ್ಚಿಯಮ್ ಅಸ್ಥಿಗಳು ಸೇರುವಂತಹ ಭಾಗಕ್ಕೆ ಏನಂತೀವಿ ನಾವು 2 ಅಸ್ಥಿಗಳ ಜೋಡಣೆಗೆ ಸಿಪೆಸಿಸ್ ಪ್ಯೂಬಿಸ್ ಅಂತೇಳಿ ಕರಿತೀವಿ. ಇವಾಗ ಕಾಲುಗಳ ಅಸ್ಥಿಗಳು ಎಷ್ಟಿದಾವೆ, ಕಾಲಿನಲ್ಲಿ ಅಸ್ಥಿಗಳು ಎಷ್ಟಿದಾವೆ, ಇಲ್ಲಿ 7 ಅಸ್ಥಿಗಳು ಕಂಡು ಬರ್ತವೆ ಕಾಲುಗಳಲ್ಲಿ. ಇಲ್ಲಿ ತೊಡೆಯ ಅಸ್ಥಿ ಫ್ಯೂಮರ್ ಅಂತ ಕರಿತೀವಿ. ಇದು ದೊಡ್ಡ ಅಸ್ಥಿ, ಮಾನವನ ಅತಿ ಉದ್ದವಾದಂತಹ ಮೂಳೆ ಅಂತೇಳಿ ಅದನ್ನು ಕರಿತೀವಿ. ಇದಕ್ಕೆ ಗೋಲಾಕಾರದ ತಲೆ ಇದ್ದು, ಇದಕ್ಕಿಂತ ಗೋಲಾಕಾರದ ತಲೆ ಇದ್ದು ಅಸಿಟ್ಯೂಬ್ಲಮ್ನಲ್ಲಿ ಏನಾಗಿದೆ ಇದು ಕೂಡ ಸೇರಿಕೊಂಡಿದೆ. ಈ ತಲೆಯ ಮಧ್ಯಭಾಗದಲ್ಲಿ ಸಣ್ಣ ರಂಧ್ರಗಳು ಕಂಡುಬರ್ತವೆ. ಇದರ ಮಧ್ಯಭಾಗದಲ್ಲಿ ಬರ್ತವೆ ಸಣ್ಣ ರಂಧ್ರಗಳು ಕಂಡುಬರ್ತವೆ. ಕುಣಿ ಇದ್ದು ಇದನ್ನು ಫೋವಿಯ ಕ್ಯಾಪಿಟಿಸ್ ಅಂತೇಳಿ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಈ ಒಂದು ಕುಣಿ ರಂಧ್ರ ಇರೋದಕ್ಕೆ ಏನಂತೀವಿ ಪೋವಿಯ ಕ್ಯಾಪಿಟಸ್ ಅಂತೇಳಿ ಕರಿತೀವಿ. ಇದರ ಕುತ್ತಿಗೆಯ ಭಾಗವು 1.5 ಅಗಲದಷ್ಟು ಉದ್ದವಾಗಿದೆ. ಎದ್ರದ್ದು ತೊಡೆಯ ಕುತ್ತಿಗೆಯ ಭಾಗವು ಇಷ್ಟಾಗಿದೆ, ಅದು 1.5 ಅಗಲದಷ್ಟು ಉದ್ದವಾಗಿದ್ದು ಕುತ್ತಿಗೆಯ ಹೊರಭಾಗಕ್ಕೊಂದು ಮತ್ತು ಒಳಭಾಗಕ್ಕೊಂದು ಒಟ್ಟು ಎಷ್ಟು ಎಲುಬುಗಳಿದ್ದಾವೆ ಇದಕ್ಕೆ ಅಂದರೆ 2 ಎಲುಬುಗಳು ಕಂಡುಬರ್ತವೆ. ಅದಕ್ಕೆ ಫ್ಯೂಮರ್ಗೆ ಇವುಗಳನ್ನು ಟ್ರೋಕ್ಯಾಂಟರ್ ಅಂಥೇಳಿ ನಾವು ಕರಿತೀವಿ. ಇವುಗಳನ್ನು ಏನಂತ ಕರಿತೀವಿ ನೋಡ್ರಿ, ಅಗಲದಷ್ಟಿದ್ದು ಕುತ್ತಿಗೆಯ ಹೊರಭಾಗಕ್ಕೊಂದು ಒಳಭಾಗಕ್ಕೊಂದು ಒಟ್ಟು 2 ಎಲುಬು ಕಂಡು ಬರ್ತವೆ. ಇವುಗಳನ್ನ ಏನಂತೀವಿ ಟ್ರೋಕ್ಯಾಂಟರ್ ಅಂತೇಳಿ ಕರಿತೀವಿ. ಹೊರಗಿನದ್ದು ದೊಡ್ಡ ಟ್ರೋಕ್ಯಾಂಟರ್, ಒಳಗಿನದ್ದು ಸಣ್ಣ ಟ್ರೋಕ್ಯಾಂಟರ್. ತೊಡೆಯ ಅಸ್ಥಿಯ ಕೆಳಭಾಗವು ಅಗಲವಾಗಿದ್ದು ಸಣ್ಣ ಟ್ರೋಕ್ಯಾಂಟರ್ ತೊಡೆಯ ಅಸ್ಥಿಯು ಕೆಳಭಾಗವು ಅಗಲವಾಗಿದ್ದು ಮುಂದಿನ ಅಸ್ಥಿಗಳಿಗೆ ಜೋಡಣೆಯಾಗಲು ಏನಾಗ್ತದೆ ಅನುಕೂಲವಾಗ್ತದೆ. ಈ ಜೋಡಣೆಗೆ ಏನಂತೀವಿ ನಾವು ಅಂದರೆ ಕೊಂಡಲೈಡ್ ಅಂತೇಳಿ ಕರಿತೀವಿ. ಅತಿ ಉದ್ದದ ಮೂಳೆ ಯಾವುದು ಅಂತ ಎಷ್ಟು ನೆನ್ಬಿಟ್ಕೊಂಡ್ರೆ ಸಾಕಿಲ್ಲ ನಮಗೆ. ಮೊಣಕಾಲು ಚಿಪ್ಪು ಅದಕ್ಕೆ ಏನಂತೀವಿ ಪಟೇಲ ಅಂತೇಳಿ ಕರಿತೀವಿ. ಇದು ಕ್ವಾಡ್ರಿಸೆಪ್ಸ್ ಫ್ಯೂಮೋರಿಸ್ ಸ್ನಾಯುವಿನಿಂದ ಟೆಂಡನ್ನಲ್ಲಿ ಉತ್ಪತ್ತಿಯಾಗಿ ಅದರಲ್ಲಿಯೇ ಭದ್ರವಾಗಿ ಹಿಡಿದಿಡಲ್ಪಡ್ತದೆ. ಇದೇನು ಮಾಡ್ತದೆ ಕ್ವಾಡ್ರಿಸೆಸ್ ಫ್ಯೂಮೋರಿಸ್ ಸ್ನಾಯುವಿನ ಟೆಂಡನ್ನಲ್ಲಿ ಉತ್ಪತ್ತಿಯಾಗಿ ಅದರಲ್ಲಿಯೇ ಏನಾಗ್ತದೆ ಭದ್ರವಾಗಿ ಹಿಡಿಯಲ್ಪಟ್ಟಿರುತ್ತದೆ. ಒಳಗಿನ ಮೈಯು ತೊಡೆಯ ಫ್ಯೂಮರ್ ಅಸ್ಥಿಯ ಕೆಳಭಾಗದ ಮುಂದೆ ಇರ್ತೈತೆ. ಏನಾಗ್ತದೆ ಇದು ಒಳಗಿನ ಮೈಯು ತೊಡೆಯ ಫ್ಯೂಮರ್ ಅಸ್ಥಿಯ ಕೆಳಭಾಗದ ಮುಂದೆ ಇರ್ತೈತೆ. ಇದು ಸೊನ್ನೆಗೆ ಏನು ಮಾಡ್ತೈತೆ ಸಹಾಯವಾಗ್ತೈತೆ. ಇದು ಸೊನ್ನೆ ಆಗಬೇಕು, ಇದು ಸೊನ್ನೆಗೆ ಏನಾಗ್ತೈತೆ ಸಹಾಯಕ ಆಗ್ತದೆ ಅಂತ ಇರಬೇಕು. ಇದು ಸೊನ್ನೆ ಅಂತಾಗಿದೆ, ಸ್ವಲ್ಪ ಇದೆ, ಒಂದು ಸ್ವಲ್ಪ ಇದು ಇದ್ದಾವೆ ಇವು. ಈಗ ಟಿಬಿಯಾ ಪಟೇಲ ಆಯಿತು. ಇವಾಗ ಟಿಬಿಯಾ ಇದು ಏನಂತೀವಿ, ಇದು ಮುಂಗಾಲಿನ ಅಡ್ಡ ಅಸ್ಥಿ ಅಂತ ಕರಿತೀವಿ. ಇದು ಅಡ್ಡ ಅಸ್ಥಿ. ಇದಕ್ಕೆ ರೋಮನರ ಕೊಳಲಿನ ಆಕೃತಿ ಇರುವುದರಿಂದ ಇದಕ್ಕೆ ಟಿಬಿಯಾ ಅಂತೇಳಿ ನಾವು ಕರಿತೀವಿ. ಚರ್ಮದ ಕೆಳಗೆ ನಮ್ಮ ಕೈಗೆ ಸ್ಪರ್ಶವಾಗ್ತದೆ. ಇದು ಚರ್ಮದ ಕೆಳಗೆ ನಮ್ಮ ಕೈಗೆ ಏನಾಗ್ತದೆ ಇದು ಸ್ಪರ್ಶವಾಗ್ತೈತೆ. ಇದಕ್ಕೆ ಸೀನ್ ಬೋನ್ ಅಂತಲೂ ನಾವು ಕರಿತೀವಿ. ಇದಕ್ಕೆ ಏನು ಕರಿತೀವಿ ಸೀನ್ ಬೋನ್ ಅಂತಲೂ ಕರಿತೀವಿ. ಇದಕ್ಕೆ ಟಿಬಿಯಾಕ್ಕೆ ಇಂಪಾರ್ಟೆಂಟು ಯಾವುದನ್ನು ನಾವು ಸೀನ್ ಬೋನ್ ಅಂತ ಕರಿತೀವಿ ಅಂತ ಕೇಳ್ಬೋದು. ಅದಕ್ಕೆ ಇದಕ್ಕೆ ಕರಿತೀವಿ ನಾವು ಟಿಬಿಯಾಕ್ಕೆ ಸೀನ್ ಬೋನ್ ಅಂತ ಕರಿತೀವಿ. ಎಲ್ಲಿರ್ತದೆ ಟಿಬಿಯಾ ಮುಂಗಲಿನ ದೊಡ್ಡ ಅಸ್ಥಿ ಅಂತೇಳಿ ಕರಿತೀವಿ. ಮುಂಗಲಿನಲ್ಲಿ ಇರ್ತೈತೆ ಅದು. ಇದರ ಹೊರ ಬದಿಗೆ ಫಿಬುಲಾ ಅಸ್ಥಿಯು ಇರುತ್ತದೆ. ಇದು ಹೊರ ಬದಿಗೆ ಇರುತ್ತೆ ಫಿಬುಲಾ ಅಸ್ಥಿ ಇರ್ತದೆ. ಕೆಳಗಡೆಗೆ ಏನಿರ್ತದೆ ಟ್ಯಾಲಸ್ ಇರ್ತೈತೆ. ಟ್ಯಾಲಸ್ ಎಂಬ ಪಾದದ ಅಸ್ಥಿಗೆ ಇದು ಏನಿರ್ತೈತೆ ಟಿಬಿಯಾ ಕೂಡ್ಕೊಂಡಿರ್ತೈತೆ. ಇವಾಗ ಫಿಬುಲಾ ನೋಡ್ರಿ, ಇವಾಗ ಇದು ಬ್ರೂಚಿನ ಪೆನ್ನಿನಂತೆ ಇರುವುದರಿಂದ ಇದಕ್ಕೆ ಬ್ರೂಚ್ ಬೋನ್ ಅಂತೇಳಿ ಕರಿತೀವಿ. ಇದಕ್ಕೆ ಫಿಬುಲಾಕ್ಕೆ ಬ್ರೂಚ್ ಬೋನ್ ಅಂತೇಳಿ ಕರಿತೀವಿ. ಇಲ್ಲಿರ್ತದೆ ಇದು ಬ್ರೂಚಿನ ಪೆನ್ನಂತೆ ಇರೋದರಿಂದ ಬ್ರೂಚ್ ಬೋನ್ ಅಂತ ಕರಿತೀವಿ. ಇದು ಶರೀರದ ಭಾರವೇನು ತೆಗೆದುಕೊಳ್ಳೋದಿಲ್ಲ, ಭಾರ ಏನಿದು ಹೊರೋದಿಲ್ಲ. ಫಿಬುಲಾ ರಕ್ತನಾಳಗಳಿಗೆ ಸಂರಕ್ಷಣೆ ಕೊಡ್ತೈತೆ, ಸ್ನಾಯುಗಳಿಗೆ ಆಧಾರವನ್ನು ಕೂಡ ಇದು ಒದಗಿಸ್ತೈತೆ. ಇವೆಷ್ಟದವು ಕಾಲಿನ ಅಸ್ಥಿಗಳು ಇಷ್ಟು 7 ಇದ್ದಾವೆ. ಇವಾಗ
ಪಾದದ ಅಸ್ಥಿಗಳು ನೋಡ್ರಿ, ಪಾದದ ಅಸ್ಥಿಗಳು 5 ಟಾರ್ಸಲ್ಸ್. ಅಲ್ಲಿ ಎಷ್ಟಿದು ನೋಡ್ರಿ, ಎಷ್ಟಿದಾವೆ ಇಲ್ಲಿ? 7 ಇದ್ದಾವೆ. ಟಾರ್ಸಲ್ಸ್ ಅಥವಾ ಟಾರ್ಸಲ್ಸ್ ಅಸ್ಥಿಗಳು ಎಷ್ಟಿದ್ದಾವೆ ಇಲ್ಲಿ? 7 ಇದ್ದಾವೆ. ಗಿಡ್ಡ ಅಸ್ಥಿಗಳು ಕಾನ್ಸರ್ಲೆಸ್ ಅಸ್ಥಿ ಜಾಲದಿಂದಾಗಿದೆ. ಗಿಡ್ಡ ಅಸ್ಥಿಗಳು ಏನಾಗಿದ್ದಾವೆ? ಟಾನ್ಸಲೆಸ್ ಅಸ್ಥಿಗಳಿಂದಾಗಿವೆ. ಅಲ್ಲಿ ಕಾರ್ಪಸ್ ಎಷ್ಟಿದ್ದವು? 8 ಇದ್ದವು. ಇಲ್ಲಿ ಟಾರ್ಸಲ್ಸ್ ಅಸ್ಥಿಗಳು 7. ಕಾರ್ಪಸ್ ಅಂದರೆ ಕೈಯಲ್ಲಿರುವಂಥದ್ದು, ಟಾರ್ಸಲ್ಸ್ ಅಂದರೆ ಕಾಲಲ್ಲಿರುವಂಥದ್ದು, ಅಂದರೆ ಕಾಲಿನ ಪಾದದಲ್ಲಿರುವಂಥದ್ದು ಅಂತ ಅರ್ಥ. ಇದು ನಿಂತಾಗ ಶರೀರದ ಭಾರವನ್ನು ಹೊರಬಲ್ಲದು. ಟಾರ್ಸಲ್ಸ್ ಏನು ಮಾಡ್ತೇವೆ? ನಿಂತ್ಕೊಂಡಿವೆ ಅಂದರೆ ನಾವು ಕಾಲಿನ ಮೇಲೆ, ಪಾದದ ಮೇಲೆ ನಿಂತ್ಕೊಳ್ತೀವಲ್ಲ, ಅವು ಏನಾಗ್ತವೆ? ಭಾರವನ್ನು ಹೊರ್ತವೆ. ಅತಿ ದೊಡ್ಡದಾದ ಕ್ಯಾಲ್ಕೇನಿಯಂ, ಅಂದರೆ ಹಿಂಬಡದ ಅಸ್ಥಿ ಒಂದಾಗಿದೆ. ಟ್ಯಾಲಸ್, ನ್ಯಾಮಿಕಲರ್, ಕ್ಯೂನಿಫಾರ್ಮ್ ಇವು 7 ಎಲುಬುಗಳಿವೆ. ಇವೇನಿದ್ದಾವೆ? ಟ್ಯಾಸಲ್ಲು, ನ್ಯಾಮಿಕಲರು, ಕ್ಯೂನಿಫಾರ್ಮ್ ಇವು 7 ಎಲುಬುಗಳಿಂದ ಆಗಿವೆ. 7 ಎಲುಬುಗಳಿದ್ದಾವೆ ಇಲ್ಲಿ. ಕ್ಯಾಲ್ಕೇನಿಯಂ ಇದು ಹಿಂಬಡದ ಅಸ್ಥಿ, ಪಾದದ ಹಿಂದಿನ ಅಸ್ಥಿಯಾಗಿದ್ದು ಶರೀರದ ಹಿಂಭಾಗದ ಭಾರವು ಇದರ ಮೇಲೆ ಬೀಳ್ತೈತೆ. ಶರೀರದ ಹಿಂಭಾಗದ ಭಾಗವು ಏನು ಮಾಡ್ತೈತೆ? ಮೇಲೆ ಬೀಳ್ತೈತೆ. ಹಿಂಬಡ ಅಂತೀವಲ್ಲ, ಅದ್ರ ಮೇಲೆ ಬೀಳ್ತೈತೆ. ಕ್ಯಾಲ್ಕೇನಿಯಂ ಟಾರ್ಸಲ್ಸ್ ಅಸ್ಥಿಗಳಲ್ಲಿ ಅತಿ ದೊಡ್ಡದಾದ ಅಸ್ಥಿ ಆದರೆ ಅದು ಕ್ಯಾಲ್ಕೇನಿಯಂ ಮೇಲ್ಭಾಗದಲ್ಲಿ ಇರುವಂಥ ಟ್ಯಾಲಸ್ ಅಸ್ಥಿ. ಟಿಬಿಯಾ ಮತ್ತು ಫಿಬುಲಗಳಿಂದ ಉಂಟಾಗುವ ಹದಡದ ಸಂದನ್ನು ಉಂಟು ಮಾಡಿದೆ. ಇದು ಕ್ಯಾಲ್ಕೇನಿಯಂ ಮುಂದೆ ಕ್ಯೂಬಾಯ್ಡ್ ಇದೆ. ಕ್ಯಾಲ್ಕೇನಿಯಂನ ಮುಂದೆ ಏನಿದೆ? ಕ್ಯೂಬಾಯ್ಡ್ ಇದೆ. ಒಂದು ನ್ಯಾವಿಕ್ಯುಲರ್, 3 ಕ್ಯೂನಿಫಾರ್ಮ್, ಒಟ್ಟು 4 ಅಸ್ಥಿಗಳು ಟ್ಯಾಲಸ್ದ ಮುಂದೆ ಇವೆ. ಏನಿದೆ? 1 ನ್ಯಾವಿಕ್ಯುಲರ್, 3 ಕ್ಯೂನಿಫಾರ್ಮ್, ಒಟ್ಟು 4 ಅಸ್ಥಿಗಳು ಟ್ಯಾಲಸ್ದ ಮುಂದೆ ಇದ್ದಾವೆ. ಕ್ಯೂಬಾಯ್ಡ್ 3, ಹೀಗೆ ಒಟ್ಟು 7 ಅಸ್ಥಿಗಳಲ್ಲಿ ಕಂಡುಬರ್ತವೆ. ಕ್ಯೂಬಾಯ್ಡ್ 3, ಹೀಗೆ ಒಟ್ಟು ಅಸ್ಥಿಗಳು ಎಷ್ಟಿದ್ದಾವೆ? 7 ಅಸ್ಥಿಗಳು ಇಲ್ಲಿ ಕಂಡುಬರ್ತವೆ. ಈಗ ಮೆಟಾಟಾರ್ಸಲ್ಸ್ ಅಸ್ಥಿಗಳು ಇವು ಎಷ್ಟಿದೆ? 5 ಇದೆ. ಟಾರ್ಸಲ್ಸ್ ಎಷ್ಟು? 7. ಇವು ಎಷ್ಟು? 5. ಮೆಟಾಟಾರ್ಸಲ್ಸ್ 5. ಪಾದದ ಭಾಗದಲ್ಲಿ ಕಂಡುಬರ್ತವೆ ಇವನು ಕೂಡ. ಹೆಬ್ಬೆರಳಿನ ಕ್ಯೂನಿಫಾರ್ಮ್ 3 ಕಿರು ಬೆರಳುಗಳ ಕಡೆಗೆ ಇರುವ 2 ಅಸ್ಥಿಗಳು. ಇವನು ಕೂಡ 3 ಬೆರಳುಗಳಲ್ಲಿ ಏನು ಮಾಡ್ತವೆ? ಇವು ನೋಡ್ರಿ, ಕ್ಯೂನಿಫಾರ್ಮ್, ಹೆಬ್ಬೆರಳಿನ ಕ್ಯೂನಿಫಾರ್ಮ್ 3 ಕಿರು ಬೆರಳಿನ ಕಡೆಗೆ ಇರುವಂತಹ 2 ಅಸ್ಥಿಗಳು. ಇವು ಕ್ಯೂಬಾಯ್ಡ್ ಅಸ್ಥಿಗೆ ಏನು ಮಾಡಿದ್ದಾವೆ? ಸೇರಿಕೊಂಡಿದ್ದಾವೆ. ಇವು ಎಷ್ಟಿರ್ತವೆ ಅಂತ ಕೇಳ್ತಾರೆ ಅಷ್ಟೇ. ಮೆಟಾಟಾರ್ಸಲ್ಸ್ ಇವು 5 ಇರ್ತವೆ. ಪ್ಯಾಲೆಂಜಸ್ ಎಷ್ಟಿರ್ತವೆ? ಇವು 14 ಇರ್ತವೆ. ಅಲ್ಲೂ ಎಷ್ಟಿದ್ದೀವು? ಮೆಟಾಟಾರ್ಸಲ್ಸ್, ಮೆಟಾಕಾರ್ಪಸ್ ಎಷ್ಟಿದ್ದೀವಿ? ಅಲ್ಲಿ 14 ಇದ್ದವು. ಇಲ್ಲಿ ಕೂಡ ಏನಿದ್ದಾವೆ? 14 ಇದ್ದಾವೆ. ಹೆಬ್ಬೆರಳಿನಲ್ಲಿ 2 ಮತ್ತು ಉಳಿದ ಬೆರಳುಗಳಲ್ಲಿ 3 ಇರ್ತವೆ. ಇವು ಬೆರಳಿನ ಅಸ್ಥಿಗಳು ಕೈ ಬೆರಳಿಗಿಂತ ಹೆಚ್ಚು ಗಿಡ್ಡವಾದವು, ದಪ್ಪವಾದವು ಇರ್ತವೆ. ಇವು ಬೆರಳಿನ ಅಸ್ಥಿಗಳು ಕೈ ಬೆರಳಿಗಿಂತ ಹೆಚ್ಚು ಗಿಡ್ಡ ಇರ್ತವೆ, ದಪ್ಪ ಕೂಡ ಇರ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶಗಳು ನೋಡ್ರಿ, ಇಂಪಾರ್ಟೆಂಟು. ಪುರುಷರಲ್ಲಿ ಅಸ್ಥಿ ಪಂಜರವು ಒಟ್ಟಾರೆ ದ್ರವ್ಯರಾಶಿಯು ಹೆಚ್ಚಾಗಿರುವುದರಿಂದ ಸ್ತ್ರೀಯರ ಅಸ್ಥಿ ಪಂಜರಕ್ಕಿಂತ ಹೆಚ್ಚು ಭಾರವಿರ್ತೈತೆ. ಪುರುಷರ ಅಸ್ಥಿ ಪಂಜರದ ಒಟ್ಟಾರೆ ದ್ರವ್ಯರಾಶಿ ಹೆಚ್ಚಿರ್ತೈತೆ. ಸ್ತ್ರೀಯರ ಅಸ್ಥಿ ಪಂಜರಕ್ಕಿಂತ ಹೆಚ್ಚು ಭಾರ ಕೂಡ ಇರ್ತೈತೆ. ಸ್ತ್ರೀಯರಲ್ಲಿ ಸ್ಯಾಕ್ರಮ್ ಅಸ್ಥಿಯು ಹೆಚ್ಚು ಹರವಾಗಿರುತ್ತದೆ. ಸ್ತ್ರೀಯರಲ್ಲಿ ಯಾವ ಅಸ್ಥಿ ಹೆಚ್ಚು ಹರವಾಗಿರ್ತದೆ ಅಂದರೆ ಸ್ಯಾಕ್ರಮ್ ಅಸ್ಥಿ ಹೆಚ್ಚು ಹರವಾಗಿರ್ತೈತೆ. ಇದರಿಂದ ಜಗಣದ ಅಸ್ಥಿಗಳು ಹೆಚ್ಚು ಹರವಾಗಿರ್ತವೆ, ಅಂದರೆ ವಿಸ್ತಾರವಾದಂಗೆ ಕಾಣ್ತವೆ. ಸ್ತ್ರೀಯರಲ್ಲಿ ಈ ಕಂಕಣವು ಹೆಚ್ಚು ಹರವಾದದ್ದು, ಆಳವಾದದ್ದು ಇರ್ತದೆ. ಸ್ತ್ರೀಯರಲ್ಲಿ ಈ ಕಂಕಣವು ಹೆಚ್ಚು ವಿಸ್ತಾರವಾಗಿ ಮತ್ತು ಆಳವಾಗಿ ಇರೋದನ್ನು ನಾವು ನೋಡ್ತೀವಿ. ಸ್ತ್ರೀಯರಲ್ಲಿ ಭುಜದ ಕಂಕಣವು ಇಕ್ಕಟ್ಟಾಗಿದ್ದು ಜಗಣದ ಕಂಕಣವು ಹರವಾಗಿರುವುದರಿಂದ ಅವರ ಕೈಗಳು ನೇರವಾಗಿ ಕೆಳಗೆ ಜೋತು ಬಿಡಲಾರವು. ಅದರಿಂದ ಅವರ ಮೊಣಕೈ ಸ್ವಲ್ಪ ಏನಾಗಿರ್ತೈತೆ? ವಕ್ರವಾಗಿರುವುದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ನಿಲುವು ಇದೆ. ಇದು ನಿಲುವು ಇಲ್ಲಿ ಸ್ವಲ್ಪನೇ ಇದೆ. ಇದು ನಿಲುವು ಇಲ್ಲಿ ಹೇಳ್ಬಿಡೋಣ. ಇಲ್ಲೇನು ಗಮನಿಸ್ಬೇಕು ನೋಡ್ರಿ. ಇಲ್ಲಿ ಆದರ್ಶ ನಿಲುವಿಗೆ ಮುಖ್ಯವಾಗಿ ಕೆಲಸ ಮಾಡುವ ಸ್ನಾಯುಗಳು ಯಾವುದು? ಆದರ್ಶ ನಿಲುವು ಇರಬೇಕಾದ್ರೆ ಯಾವ್ಯಾವ ಸ್ನಾಯುಗಳು ಕೆಲಸ ಮಾಡ್ತವೆ ಅಂದರೆ ಇರೆಕ್ಟರ್, ಸ್ಪೈನಿ, ಟ್ರಾಫಿಜಿಯಸ್, ಲ್ಯಾಟಿಸಿಮಸ್, ಸ್ಪಿನಿಯಸ್, ಕ್ಯಾಪಿಟಸ್. ಇವೆಲ್ಲ ಏನು ಮಾಡ್ತೀವಿ? ಆದರ್ಶ ನಿಲುವು ಹೊಂದಲಕ್ಕೆ ಇವೆಲ್ಲ
ಅಂಶಗಳು ಮಾಡ್ತವೆ, ಸ್ನಾಯುಗಳು ಕಾರಣವಾಗ್ತವೆ. ಎಲ್ಲ ಸ್ನಾಯುಗಳು ಏನಾಗ್ತವೆ, ಕಾರಣಭೂತವಾಗ್ತವೆ. ಮೀನು ಖಂಡದ ಸ್ನಾಯುಗಳು, ತೊಡೆಯ ಸ್ನಾಯುಗಳು. ಜಗಣವು ಶರೀರದ ಮೇಲಿನ ಭಾರವನ್ನು ಹೊರುತ್ತದೆ. ಜಗಣ ಏನು ಮಾಡ್ತದೆ, ಶರೀರದ ಭಾರವನ್ನು ಹೊರ್ತೈತೆ. ಶರೀರದ ಒಳ್ಳೆಯ ನಿಲುವಿನಲ್ಲಿ ಹೊಟ್ಟೆಯ ರೆಕ್ಟಸ್, ಶರೀರದ ಒಳ್ಳೆಯ ನಿಲುವಿನಲ್ಲಿ ಹೊಟ್ಟೆಯ ರೆಕ್ಟಸ್, ಅಬ್ಲಿಕ್ ಮತ್ತು ಟ್ರಾನ್ಸ್ವರ್ಸೆಲಿಸ್ ಸ್ನಾಯುಗಳು ಏನು ಮಾಡ್ತವೆ, ಕಾರ್ಯ ಮಾಡ್ತವೆ. ಶರೀರದ ಒಳ್ಳೆಯ ನಿಲುವಿನಲ್ಲಿ ಹೊಟ್ಟೆಯ ರೆಕ್ಟಸ್ ಆಗಿರ್ಬೋದು, ಅಬ್ಲಿಕ್ ಆಗಿರ್ಬೋದು, ಟ್ರಾನ್ಸ್ವರ್ಸೆಲಿಸ್ ಈ ಎಲ್ಲ ಸ್ನಾಯುಗಳು ಏನು ಮಾಡ್ತವೆ, ಈ ಒಂದು ಶರೀರದ ಒಳ್ಳೆಯ ನಿಲುವಿಗೆ ಕೆಲಸವನ್ನು ಮಾಡ್ತವೆ. ಹೊಟ್ಟೆಯ ಈ ಸ್ನಾಯುಗಳು ದುರ್ಬಲವಾದರೆ, ಹೊಟ್ಟೆಯ ಸ್ನಾಯುಗಳು ದುರ್ಬಲವಾದರೆ ವಿಸಿರೆ ಓಸಿಸ್ ಮತ್ತು ಹಾರ್ನಿಯ ಎಂಬ ದೋಷಗಳೇನಾಗ್ತವೆ, ಉಂಟಾಗ್ತವೆ. ಒಳ್ಳೆಯ ನಿಲುವಿನಿಂದ ಸ್ನಾಯು, ಜ್ಞಾನತಂತು, ಶ್ವಾಸನದ ದಣಿವುಗಳು ಬೇಗ ಬರುವುದಿಲ್ಲ. ಏನಾಗೋದಿಲ್ಲ, ಒಂದು ಒಳ್ಳೆಯ ನಿಲುವು ಹೊಂದಿದ್ದೀವಿ ಅಂದರೆ ಅಲ್ಲಿ ಸ್ನಾಯುಗಳು, ಜ್ಞಾನತಂತು, ಶ್ವಾಸನದ ದಣಿವುಗಳು ಬೇಗ ಬರೋದಿಲ್ಲ. ರಿಕೆಟ್ಸ್, ಕ್ಷಯ ಅಂದರೆ TB, ಪೋಲಿಯೋ ರೋಗಗಳಿಂದ ಕೆಲವು ಸ್ನಾಯುಗಳು ದುರ್ಬಲವಾಗಿ ಒಳ್ಳೆಯ ನಿಲುವು ಕೆಡುತ್ತವೆ. ರಿಕೆಟ್ಸು, ಕ್ಷಯ, TB, ಪೋಲಿಯೋ ಇಂಥ ಕೆಲವೊಂದು ರೋಗಗಳಿಂದ ಕೆಲವು ಸ್ನಾಯುಗಳು ಅಂತ ದುರ್ಬಲವಾಗ್ತವೆ. ಅವಾಗ ಒಳ್ಳೆಯ ನಿಲುವು ಕೂಡ ಏನಾಗ್ತದೆ, ಕೆಡ್ತೈತೆ. ನಿಲುವಿನ ದೋಷಗಳು ಮತ್ತು ವಿಷಮ ಪ್ರಮಾಣದ ಸ್ನಾಯುಗಳ ಬೆಳವಣಿಗೆಯನ್ನು ತಪ್ಪಿಸಲು ಯೋಗ್ಯ ಪ್ರಮಾಣದಲ್ಲಿ ವ್ಯಾಯಾಮಗಳನ್ನು ಮಾಡಬೇಕು. ಸಂತೋಷ, ಸಾರ್ಥಕತೆ, ಆತ್ಮವಿಶ್ವಾಸ, ತೃಪ್ತಿ ಈ ಮಾನಸಿಕ ಒಲವುಗಳು ಯೋಗ್ಯ ನಿಲುವಿಗೆ ಏನಾಗ್ತವೆ, ಅವಶ್ಯಕವಾಗಿ ಬೇಕಾಗ್ತವೆ. ಅತಿ ವಿನಯ, ವಿಶ್ವಾಸವಿಲ್ಲದಿರುವಿಕೆ, ಅಂಜಿಕೆ, ನಾಚಿಕೆ ಈ ಮಾನಸಿಕ ಒಲವುಗಳು ನಿಲುವುವಿಕೆಯಲ್ಲಿ ನ್ಯೂನತೆಯನ್ನುಂಟು ಮಾಡ್ತವೆ. ಅನುವಂಶೀಯತೆಯ ಕೆಲವು ವಿಶಿಷ್ಟ ಶಾರೀರಿಕ ರಚನೆ ಉಳ್ಳವರಿಗೆ ಒಳ್ಳೆಯ ನಿಲುವು ಸಾಧಿಸಲು ಏನಾಗುತ್ತೆ, ಸಾಧ್ಯವಾಗುತ್ತಿಲ್ಲ. ಈಗ ನಿಲುವಿನ ಕೆಲವು ನ್ಯೂನತೆಗಳಿದ್ದಾವೆ. ಗೂನು ಬೆನ್ನು ಅಂದರೆ ನಾವು ಏನು ಮಾಡ್ತೀವಿ, ನಮ್ಮ ಎದೆಯ ಭಾಗ ಮುಂದಕ್ಕೆ ಬರ್ತೈತೆ, ಇದಕ್ಕೇನಂತೀವಿ, ಗೂನು ಬೆನ್ನು ಅಂತೇಳಿ ಕರಿತೀವಿ. ಲಾರ್ಡಸಿಸ್ ಅಂದರೆ ಇಲ್ಲಿ ನಮ್ಮ ಹೊಟ್ಟೆ ಭಾಗ ಮುಂದಕ್ಕೆ ಬರ್ತೈತೆ, ಇದಕ್ಕೇನಂತೀವಿ ಲಾರ್ಡಸಿಸ್ ಅಂತೇಳಿ ಕರಿತೀವಿ. ಸ್ಕೋಲಿಯಾಸಿಸ್ ಅಂದರೆ ನಾವು ಒಂದೇ ಸೈಡಿಗೆ ಬಾಗೋದು. ನಾಕ್ನಿ ಅಂದರೆ ಮೊಣಕಾಲುಗಳು ಏನಾಗ್ತವೆ, ಒಂದಕ್ಕೊಂದು ಟಚ್ ಆಗ್ತವೆ. ಬಿಲ್ಲುಗಳು ಅಂದರೆ ಮೊಣಕಾಲುಗಳು ಬಿಲ್ಲು ಅಂದರೆ ಎರಡು ಮೊಣಕಾಲುಗಳ ಏನಾಗ್ತವೆ, ಗ್ಯಾಪ್ ಇರ್ತೈತೆ. ಬಿಲ್ಲಿನ ಥರ ಬಾಗ್ತವೆ ಆ ಕಡೆಗೆ, ಅದಕ್ಕೆ ಅಂದರೆ ಬಿಲ್ಲು ಬಾಣಗಳಂತೀವಿ. ಚಪ್ಪಟೆ ಪಾದ ಅಂದರೆ ನಮ್ಮದು ಪಾದ ಏನಾಗಿರ್ತದೆ, ಈ ರೀತಿ ತೋರಿಸ್ತೀನಿ. ಈ ರೀತಿ ಪಾದ ಇದೆ ಅಂದರೆ ಈ ರೀತಿ ಪಾದ ಇಲ್ಲಿ ನಮಗೆ ಇರ್ತೈತೆ, ಗ್ಯಾಪ್ ಇರ್ತೈತೆ ಮಧ್ಯದಾಗ. ಆದರೆ ಫ್ಲಾಟ್ ಫುಟ್ ಇದ್ದರೆ ಈ ರೀತಿ ಸಾಫ್ ಇರ್ತೈತೆ, ಅಲ್ಲಿ ನಮ್ಮದು ಗ್ಯಾಪ್ ಇರೋದಿಲ್ಲ, ಅದಕ್ಕೇನಂತೀವಿ ಫ್ಲ್ಯಾಟ್ ಫುಟ್ ಅಂತೇಳಿ ಕರಿತೀವಿ. ಈಗ ವಿವರಣೆ ಇದೆ ನೋಡಿರಿ. ಗೂನು ಬೆನ್ನು ಅಥವಾ ಕೈಪೋಸಿಸ್ ಅಂತೇಳಿ ಕರಿತೀವಿ. ಇಲ್ಲಿ ಬೆನ್ನು ಮಣಿ ಸರ ಏನು ಮಾಡ್ತೈತಿ, ಬೆನ್ನು ಮಣಿ ಸರಕ್ಕೆ ಇರುವ ಮೂಲ ವಕ್ರಗಳಲ್ಲಿ ಮೇಲಿನ ಒಂದು ಬೆನ್ನಿನ ವಕ್ರವು ಹಿಂದೆ ವಿಪರೀತವಾಗಿ ಏನು ಮಾಡ್ತೈತೆ, ಬಾಗ್ತೈತೆ. ಅದಕ್ಕೆ ನಾವು ಗೂನು ಬೆನ್ನು ಅಂತೇಳಿ ಕರಿತೀವಿ. ಬೆನ್ನು ಮಣಿ ಸರಕ್ಕೆ ಇರುವಂತಹ ಮೂಲ ವಕ್ರಗಳಲ್ಲಿ ಮೇಲಿನ ಬೆನ್ನಿನ ವಕ್ರವು ಏನಾಗ್ತೈತಿ, ಹಿಂದೆ ವಿಪರೀತವಾಗಿ ಬಾಗ್ತೈತಿ. ಅದಕ್ಕೇನಂತೀವಿ ಗೂನು ಬೆನ್ನು ಅಥವಾ ಕೈಪೋಸಿಸ್ ಅಂತೇಳಿ ಕರಿತೀವಿ. ಗಂಡಸರಿಗಿಂತ ಹೆಂಗಸರಲ್ಲಿ ಹೆಚ್ಚಾಗಿ ಗೂನು ಬೆನ್ನು ಕಾಣ್ಕೊಳ್ತೈತೆ. ನಾಚಿಕೆ ಮತ್ತು ಕೀಳರಿಮೆಯಿಂದ ಏನಾಗ್ತೈತೆ, ಹುಡುಗಿಯರಲ್ಲಿ ಕಾಣಿಸಿಕೊಳ್ತೈತೆ. ಇದು ಯೋಗ್ಯ ಆಸನಗಳು ಮಾಡುವುದರಿಂದ ಕಣ್ಣು, ಕಿವಿ ಇವುಗಳಲ್ಲಿ ದೋಷ, ಕಾಲಿನ ಸ್ನಾಯುಗಳ ಆಸಕ್ತಿಯಿಂದ ಅಥವಾ ದಣಿವಿನಿಂದ ಕೈಪೋಸಿಸ್ ಏನಾಗ್ತೈತೆ, ಬೆಳೀತೈತೆ. ವಿಶೇಷವಾಗಿ ಮುದುಕರಲ್ಲಿ ಇದನ್ನು ಬರ್ತಾ ಹೋಗ್ತೈತೆ. ಹಾಗಾದರೆ ಇದಕ್ಕೆ ಏನು ಚಿಕಿತ್ಸೆ ನೀಡಬೇಕು ನಾವು ಅಂದರೆ, ಬೋರಲಾಗಿ ಮಲಗಿ ತಲೆ ಮೇಲೆತ್ತಬೇಕು. ಎದೆ ಮತ್ತು ಮೊಣಕೈಗಳು ಹಿಡಿದು ಭುಜ ಮತ್ತು ತಲೆಗಳನ್ನು ಹಿಂದೆ ಅದುಮಬೇಕು. ಸಾದಾ ದಂಡ ಅಥವಾ ದಂಡರಾಸನ ಮಾಡಬೇಕು. ಅದರಿಂದ ಏನು ಮಾಡ್ಬೋದು, ಸ್ಕೋಲಿಯಾಸಿಸ್ ಹೋಗಲಿಸ್ಕೋಬೋದು. ಸ್ಕೋಲಿಯಾಸಿಸ್ ಎಲ್ಲ ಗೂನು ಬೆನ್ನು ಅಥವಾ ಕೈಪೋಸಿಸ್ ಹೋಲಿಸ್ಕೋಬೋದು. ಈ ಲಾರ್ಡೋಸಿಸ್ ಇದು ವಿಪರೀತ ಹೊಟ್ಟೆ ಬಂದವರಲ್ಲಿ ಕಾಣ್ತೈತೆ. ಬೆನ್ನು ಮಣಿಸರದ ಸೊಂಟವು ವಕ್ರತೆಯ ಅತಿಶಯ ಮುಂದೆ ಬಗೆದರೆ ಅದಕ್ಕೆ ಲಾರ್ಡೋಸಿಸ್ ಅಂತೇಳಿ ಕರಿತೀವಿ. ಹೊಟ್ಟೆ, ಬೆನ್ನು, ಸೊಂಟದ ಸ್ನಾಯುಗಳು ದುರ್ಬಲತೆಯೇ ಇದಕ್ಕೆ ಕಾರಣವಾಗಿರ್ತೈತಿ. ಇದಕ್ಕೆ ಏನು ಮಾಡಬೇಕು ನಾವು ಎಕ್ಸಸೈಸ್ ಅಂದರೆ, ಮೊಣಕಾಲು ಮಡಚಿ ಎದೆಗೆ ತರುವುದು, ಮೊಣಕಾಲಿಗೆ ಮೂಗು ಮುಟ್ಟಿಸುವುದು, ಕಾಲು ಮೇಲೆತ್ತಿ ಸೈಕಲ್ ತುಳಿದಂತೆ ತುಳಿಯುವುದು. ಇವೆಲ್ಲ ಇದರಿಂದ ನೋಡ್ಬೋದು ನಾವು ಈ ಒಂದು ಲಾರ್ಡೋಸಿಸನ್ನು ಹೋಲಿಸ್ಕೋಬೋದು. ಸ್ಕೋಲಿಯಾಸಿಸ್ ಬೆನ್ನು ಮಣಿಸರವು ಹಿಂದಿನಿಂದ ನೋಡಿದರೆ ಒಂದು ಸರಳ ರೇಷೆಯಂತೆ ಕಾಣುತ್ತದೆ. ಬೆನ್ನು ಮಣಿಸರವು ಹಿಂದಿನಿಂದ ನೋಡಿದರೆ ಅದಂತೆ ಒಂದು ಸರಳ ರೇಷೆಯಂತೆ ಕಾಣುತ್ತದೆ. ಕಾರಣಾಂತರದಿಂದ ಅದು ಎಡ ಅಥವಾ ಬಲಕ್ಕೆ ವಕ್ರವಾದದಕ್ಕೆ ಸ್ಕೋಲಿಯಾಸಿಸ್ ಅಂತೇಳಿ ಕರಿತೀವಿ. ಒಂದೇ ಕಾಲಿನ ಮೇಲೆ ಭಾರ ಹಾಕಿ ನಿಲ್ಲುವ ರೂಢಿ, ಒಂದು ಕೈ ಬಹಳ ಉಪಯೋಗಿಸೋದ್ರಿಂದ ಈ ಒಂದು ಏನು ಮಾಡ್ತದೆ, ನಮಗೆ ಸ್ಕೋಲಿಯಾಸಿಸ್ ಬರ್ತೈತಿ. ಹಾಗಾದರೆ ಚಿಕಿತ್ಸೆ ಏನು ಮಾಡ್ಕೋಬೇಕಿರ್ತದೆ, ಚಕ್ರಾಸನ, ಧನುರಾಸನ, ವಕ್ರಾಸನ ಮಾಡುವುದರಿಂದ ನಾವು ಈ ಒಂದು ದೋಷವನ್ನು ನಿವಾರಣೆ ಮಾಡ್ಕೋಬೋದು. ಸಲಾಕೆಗೆ ಜೋತು ಬಿದ್ದು ಕೂಡ ನಾವು ಏನು ಮಾಡ್ಬೋದು, ಈ ಒಂದು ಸ್ಕೋಲಿಯಾಸಿಸನ್ನು ನಾವು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಏನಿದೆ, ಸಂದುಗಳಿದೆ. ಇದು
ನಿಲುವಿನೂ ಇಲ್ಲಿಂದ ಇಷ್ಟೇ ಇದು ಕೊಟ್ಟಿದ್ದಾರೆ. ಇಲ್ಲಿಗೆ ಏನಾಯಿತು ಅಸ್ಥಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ, ಹಾಗೆ ನಿಲುವಿನ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮು ಹತ್ತಿರ ಬರ್ತಾ ಇರೋದರಿಂದ ನಾವೇನು ಮಾಡೋಣ, ಸ್ವಲ್ಪ ಸ್ಪೀಡಾಗಿ ನಾನು ಬೇರೆ ಏನು ಯಾವುದೋ ಹೊರಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಏನು ಮಾಡಿರಿ ಅಂದರೆ ಸ್ವಲ್ಪ ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ. ಎಕ್ಸಾಮ್ ತೀರಾ ಹತ್ತಿರ ಇರುವುದರಿಂದ ಇವಾಗ ಆಲ್ರೆಡಿ ನಮ್ಮದು ಯಾವುದಿದೆ ಅಂತೇಳಿ ನಮ್ಮದು ಅಂದರೆ ಕರ್ನಾಟಕ ಸರ್ಕಾರದ ಯಾವುದಿದೆ ಅಂತ ಗೊತ್ತಿಲ್ಲ, ಆದರೆ ಕ್ರೈಸ್ ನೋಟಿಫಿಕೇಷನ್ ಆಗಿದೆಯಲ್ಲ, ಅದಕ್ಕೋಸ್ಕರ ನಾವು ಇದು ಬೇಗ ಮುಗಿಸ್ಕೊಳ್ಳೋಣ. ಇದನ್ನು ಕೂಡ ನೋಟಿಫಿಕೇಷನ್ ಆಗುತ್ತೆ ಬೇಗ. ಹಾಗಾಗಿ ಟೈಮ್ ಎಲ್ಲೂ ವೇಸ್ಟ್ ಮಾಡಲ್ದೇನೆ ಏನು ಮಾಡೋಣ, ಹೋಗೋಣ ಒಂದೊಂದಾಗಿ ನೀಟಾಗಿ ತಿಳ್ಕೊತ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.